ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದ್ರು ಗಮನಿಸ್ರಿ. ಎಂದ ದೊಡ್ಡ ಅಧಿಕಾರಿಯಾಗಿರಲಿ, ಎಂದ ದೊಡ್ಡ ಶ್ರೀಮಂತನಾಗಿರಲಿ, ಎಂತ ದೊಡ್ಡ ಶಕ್ತಿಯಾಗಿರಲಿ, ಎಂತ ದೊಡ್ಡ ರೌಡಿಯಾಗಿರಲಿ, ನಿನಗೆ ವಿರುದ್ಧವಾಗಿ ಎದ್ದವನ್ನು ಇಲ್ಲದೆ ನಿರ್ನಾಮವಾಗಿ, ನಿನಗೆ ವಿರುದ್ಧವಾಗಿ ಎದ್ದಂತ ಶಕ್ತಿಗಳು ಅದನ್ನ ನೀನು ಹುಡುಕಿದರೂ ಸಿಗೋದಿಲ್ಲ. ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಈ ದಿನದ ವಾಕ್ಯವನ್ನ ನಾವು ಗಮನಿಸುವುದಕ್ಕೆ ಮುಂಚೆ ಕರ್ತನು ಒಂದು ಕಾರ್ಯಗಳನ್ನು ನಮಗೆ ನೆನಪಿಸಿ, ಸಭೆಗೆ ನೆನಪಿಸಿ, ಆಮೇಲೆ ಈ ದಿನದ ವಾಕ್ಯಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯೆಶಾಯ ಪ್ರವಾದನೆ 54ನೇ ಅಧ್ಯಾಯ ನಮಗೆ ನೆನಪಿರಲೇಬೇಕು. ಅಲ್ಲಿ 3ನೇ ವಾಕ್ಯ, 2ನೇ ವಾಕ್ಯ ಈ ವರ್ಷದ ವಾಗ್ದಾನ. ಹಲ್ಲೆಲೂಯಾ. 3ನೇ ವಾಕ್ಯ, 2ನೇ ವಾಕ್ಯ ಈ ವರ್ಷದ ವಾಗ್ದಾನ. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ನಿನ್ನ ಜನಾಂಗಗಳು ಹಾಳು ಬಿದ್ದ ಪಟ್ಟಣಗಳನ್ನ ಜನಪರಿತ್ವವಾದ ಪಟ್ಟಣಗಳಾಗಿ ಮಾಡುವರು. ನಿನ್ನ ಗುಡಾರವು ವಿಸ್ತರಿಸಲ್ಪಡಲಿ, ನಿನ್ನ ಪರದೆಗಳು ಹರಡಲಿ, ನಿನ್ನ ಹಗ್ಗಗಳನ್ನ ಉದ್ದುಗು ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ವಾಗ್ದಾನವನ್ನ ನಮಗೆ ಹೇಳಿದಂತ ದೇವರು ಈಗ ವರ್ಷದ ಮಧ್ಯದಲ್ಲಿ ತನ್ನ ಕ್ರಿಯೆಗಳನ್ನ ಉಜ್ಜೀವಿಸ ಮಾಡುವಂತ ದೇವರು. ಈ ಮಧ್ಯದ ಜೂನ್ ತಿಂಗಳ 6ನೇ ತಿಂಗಳು ಕೊನೆ ವಾರದಲ್ಲಿ ಕರ್ತನ ಇದನ್ನ ನೆನಪಿಸಿ ಇದರ ಕೆಳಗಡೆ ಇರುವಂತ 4ನೇ ವಾಕ್ಯದಿಂದ ದೇವರು ನಮ್ಮ ಬಳಿಯಲ್ಲಿ ಮಾತನಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. 3ನೇ ವಾಕ್ಯ, 2ನೇ ವಾಕ್ಯ ನಮಗೆ ವಾಗ್ದಾನವಾಗಿ ಕೊಟ್ಟು ಈ ವರ್ಷದ ಮಧ್ಯದಲ್ಲಿ ಕರ್ತನು ಈ ವಾಗ್ದಾನವನ್ನ ನಾನು ಹೇಗೆ ನೆರವೇರಿಸಲಿಕ್ಕಿದ್ದೇನೆ, ವಾಗ್ದಾನ ನಿನ್ನ ಮೇಲೆ ಇದ್ರೂ ಕೂಡ ಸಭೆಯೇ ನಿನ್ನ ಪರಿಸ್ಥಿತಿ ಹೇಗಿತ್ತು, ಯಾವ ರೀತಿಯಲ್ಲಿ ಇತ್ತು, ನಿನ್ನ ಮನಸ್ಸಿನ ಸ್ಥಿತಿ, ನಿನ್ನ ಹೃದಯದ, ನಿನ್ನ ಜೀವನದ ಕಾರ್ಯಗಳು ಹೇಗಿತ್ತು, ಆದರೆ ಅದು ನಿಜವಲ್ಲ. ನಾನು ಏನ್ ಮಾಡಲಿಕ್ಕಿದ್ದೇನೆ, ನನ್ನ ವಾಗ್ದಾನವನ್ನ ಯಾವ ರೀತಿಯಲ್ಲಿ ನೆರವೇರಿಸಲಿಕ್ಕಿದ್ದೇನೆ ಎಂಬುದಾಗಿ ಕರ್ತನು ಮಾತನಾಡಲಿಕ್ಕೆ ಬಯಸುತ್ತಾನೆ. ಅಲ್ಲಿ 4ನೇ ವಾಕ್ಯವನ್ನ ನೀವು ಗಮನಿಸುವಾಗ ಆ ವಾಕ್ಯ ಈ ರೀತಿಯ ಹೇಳ್ತದೆ, ಹೆದರಬೇಡ, ನಿನಗೆ ಅವಮಾನ ಆಗುವುದಿಲ್ಲ. ಕರಗಳ ತಟ್ಟು. ಹೆದರಬೇಡ, ನಿನಗೆ ಅವಮಾನ ಆಗುವುದಿಲ್ಲ. ನಾಚಿಕೆ ಪಡದಿರು,
ನಿನಗೆ ಆಶಾಭಂಗವಾಗದು. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನೇ, ವಾಗ್ದಾನ ಬಹಳ ಚೆನ್ನಾಗಿತ್ತು, ಆದರೆ ಒಂದು ವೃದ್ಧಿಯನ್ನ, ಒಂದು ಅಭಿವೃದ್ಧಿಯನ್ನ ನನ್ನ ಜೀವಿತದಲ್ಲಿ ನಾನು ಕಾಣುವಷ್ಟು ಒಳಗಡೆ ಯಾವುದೋ ಒಂದು ತಡೆ, ಯಾವುದೋ ಒಂದು ವಿರೋಧತ್ವ, ಯಾವುದೋ ಒಂದು ಅವಮಾನ, ಅಯ್ಯೋ ಅವಮಾನಕ್ಕೆ ನಾನು ಗುರಿಯಾಗ್ಬಿಡುತ್ತೇನೆ ಎಂಬುದಾದ ಭಯ ನನ್ನನ್ನ ಕಾಡಿಸುತ್ತಾ ಇದೆ ಎಂಬುದಾಗಿ ಗೊತ್ತಿತ್ತೇನೆ. 6 ತಿಂಗಳು ಬಿಟ್ಟು ಈಗ ಕರ್ತನು ವರ್ಷದ ಮಧ್ಯದಲ್ಲಿ ಹೇಳುತ್ತಾ ಇದ್ದಾನೆ, ಹೆದರಬೇಡ, ನಿನಗೆ ಅವಮಾನ ಆಗುವುದೇ ಇಲ್ಲ, ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಸೊ ಯಾರಿಗೆ ನಾಚಿಕೆ, ಯಾರಿಗೆ ಆಶಾಭಂಗ ಅಂತ ಕೇಳುವಾಗ ನಾವು ಗಮನಿಸಲಿಕ್ಕಿದ್ದೇವೆ. ಯೆಶಾಯ ಪ್ರವಾದನ ಪುಸ್ತಕ 41ನೇ ಅಧ್ಯಾಯ 11ನೇ ವಾಕ್ಯ 12ನೇ ವಾಕ್ಯವನ್ನ ಗಮನಿಸೋಣ. ಆಹಾ, ನಿನ್ನ ಮೇಲೆ ಕಿಡಿಕಿಡಿಯಾದವರು, ಆಗ ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು. ಓ, ಯಾರಕ್ಕಪ್ಪ ಆಶಾಭಂಗ, ಯಾರಕ್ಕೆ ಅವಮಾನ? ದೇವರ ಮಗನೇ, ದೇವರ ಮಗಳೇ, ನನ್ನ ಸಭೆಯೇ, ನಿನ್ನ ಆಶೀರ್ವಾದಕ್ಕೆ ವಿರುದ್ಧವಾಗಿ ನಿನ್ನ ಮೇಲೆ ಕಿಡಿಕಿಡಿಯಾದವರಿಗೆ ಅವಮಾನ, ಆಶಾಭಂಗ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಅವನಿಗೆ ಭಯಪಡ್ತಾ ಇದ್ದಿ, ಇವರ ಮುಂದೆ ನಾನು ಅವಮಾನ ನನಗೆ ಬಂದು ಬಿಡುತ್ತದ, ಇವರ ಮುಂದೆ ನನ್ನ ಆಶಾಭಂಗವಾಗಬಿಡುತ್ತದ ಅಂತ ನೀನು ಆಲೋಚನೆ ಮಾಡುವಾಗ, ನಿನ್ನ ಆಸೆಗಳನ್ನ ಭಂಗವಾಗಬೇಕು, ನಿನಗೆ ಅವಮಾನ ಆಗಬೇಕು, ನಿನ್ನ ಜೀವಿತದಲ್ಲಿ ಕೆಟ್ಟ ಪರಿಸ್ಥಿತಿ ಬರಬೇಕೆಂಬುದಾಗಿ ಯಾವನು ಕಾಯುತ್ತಾ ಇದ್ದಾನೋ ಅವನಿಗೆ ಅವಮಾನ, ಅವನಿಗೆ ನಾಚಿಕೆ, ಅವನ ಜೀವಿತದಲ್ಲಿ ಆಶಾಭಂಗವಾಗುತ್ತೆ. ಆಮೇಲೆ ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು. ಓ, ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗುವರು. ಅಲ್ಲೇಲುಯ ಹೇಳಿ, ಏನಿಗೆ ಅಲ್ಲೇಲುಯ? ನಾಶವಾಗುವುದಿಗೆ ಅಲ್ಲೇಲುಯನ? ಅಲ್ಲೇಲುಯ. ಹೌದು, ದೇವರ ಮಕ್ಕಳಕ್ಕೆ ವಿರುದ್ಧವಾಗಿ ಎದ್ದು ಬರುವಂತ ವ್ಯಕ್ತಿಗಳಿಗೆ, ದುಷ್ಟರಿಗೆ, ಸೈತಾನ್ ಪ್ರೇರೇಪಿಸುವಂತ ಎಂತ ಶಕ್ತಿಗಳಿಗೂ ನಾಶನ. ನಿನಗೆ ವಿರುದ್ಧವಾಗಿ ಎದ್ದು ಬಂದಂತ ಕಾರ್ಯಗಳು ಯಾರ ಮೂಲಕವಾಗಿ ಇದೆಯೋ ಅದ ಬಗ್ಗೆ ಏನ್ ಚಿಂತೆ ಇಲ್ಲ. ನೀನು ದೇವರ ಮಗನೇ, ನೀನ್ ದೇವರ ಮಗಳೇ, ದೇವ ಸಭೆಯೇ, ನಿನಗಲ್ಲ ನಾಚಿಕೆ, ನಿನಗಲ್ಲ ಆಶಾಭಂಗ, ನಿನಗಲ್ಲ ಅವಮಾನ. ನಿನಗೆ ವಿರುದ್ಧವಾಗಿ ನಿನ್ನ ಆಶೀರ್ವಾದವನ್ನ ನೋಡಕ್ಕೆ ಸಾಧ್ಯ ಇಲ್ಲದೆ ಹೊಟ್ಟೆ ಉರಿಯುವಂತ, ಹೊಟ್ಟೆಗಿಚ್ಚಿ ಮಾಡುವಂತ ಜನಾಂಗಗಳಿಗೆ ಅಪಮಾನ, ನಾಶನವು ಅವರಿಗೆ ಎಂಬುದಾಗಿ ದೇವರು ಹೇಳಿ 2ನೇ ವಾಕ್ಯವಾದಮ್ಮ, ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸಿದರು. ಎಂತ ಹೋರಾಟ ನಿನ್ನೊಡನೆ ಹೋರಾಡುತ್ತದೋ ಗೊತ್ತಿಲ್ಲ, ಅದರ ಹೋರಾಟವನ್ನ ದೇವರು ಬಲಿಪೀಠದ ಮೇಲೆ ವರ್ಷದ ಮಧ್ಯದಲ್ಲಿ ತನ್ನ ಕಾರ್ಯಗಳನ್ನ, ಕ್ರಿಯೆಗಳನ್ನ ಉಜ್ಜೀವಿಸಿ ಮಾಡುವಂತ ದೇವರು ಹೇಳ್ತಾ ಇದ್ದಾರೆ, ನೀನು ಇವತ್ತು ಸಂಧಿಸುವಂತ ಹೋರಾಟವನ್ನ ಅದು ನೀನು ಹುಡುಕಿದರೂ ಸಿಕ್ಕುವುದಿಲ್ಲ. ನೀನು ಹುಡುಕಿದರೂ ಕೂಡ ಅದು ಸಿಕ್ಕದೆ ಗಾಣಿ ಆಗುತ್ತೆ. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದ್ರು ಗಮನಿಸ್ರಿ. ಎಂದ ದೊಡ್ಡ ಅಧಿಕಾರಿ ಆಗಿರಲಿ, ಎಂದ ದೊಡ್ಡ ಶ್ರೀಮಂತನಾಗಿರ್ಲಿ, ಎಂತ ದೊಡ್ಡ ಶಕ್ತಿಯಾಗಿರ್ಲಿ, ಎಂತ ದೊಡ್ಡ ರೌಡಿ ಆಗಿರ್ಲಿ, ನಿನಗೆ ವಿರುದ್ಧವಾಗಿ ಎದ್ದವನ್ನು ಇಲ್ಲದೆ ನಿರ್ನಾಮವಾಗುತ್ತೆ. ನಿನಗೆ ವಿರುದ್ಧವಾಗಿ ಎದ್ದಂತ ಶಕ್ತಿಗಳು ಅದನ್ನ ನೀನು ಹುಡುಕಿದರೂ ಸಿಗೋದಿಲ್ಲ. ಸೊ ಮೊಗನ್ ಸಿ ಲಾಸರಸ್ ಅನ್ನ 40 ವರ್ಷ ಹಿಂದೆ ಹೌಸ್ ಆಫ್ ಗಾಡ್, ದೇವರ ಮನೆ ಅಥವಾ ದೇವರ ಗುಡಾರವು ಎಂಬುದಾಗಿ 40 ವರ್ಷ ಹಿಂದೆ ಒಂದು ಕಟ್ಟಡವನ್ನ ನೀನು ಕಟ್ಟಬೇಕು, ಇದರಲ್ಲಿ 3,000 ಜನ ಬರಬೇಕಂತ ದೇವರು ಮೋಗನ್ಶನನಿಗೆ ಹೇಳಿದ್ದಾರೆ. ಸೊ ಸ್ಥಳವು ಕೂಡ ಫ್ರೀ ಆಗಿ ಸಿಕ್ಕಿತ್ತು. ಆದರೆ ಈ ಸ್ಥಳದಲ್ಲಿ ಕಟ್ಟಡವನ್ನ ಕಟ್ಟುವುದಕ್ಕೆ
ಇವರು ಪರ್ಮಿಷನ್ ಕೇಳಕ್ಕೆ ಹೋಗಿದಾಗ ಪರ್ಮಿಷನ್ ಕೊಡುವುದಕ್ಕೆ ಯಾರು ರೆಡಿ ಇಲ್ಲ. ತಹಸೀಲ್ದಾರ್ ಇವರಿಗೆ ವಿರುದ್ಧವಾಗಿದ್ದಾರೆ, ಒಳಗಡೆ ಇರುವಂತ ಅಧಿಕಾರಿಗಳು ಇವರಿಗೆ ವಿರುದ್ಧವಾಗಿದ್ದಾರೆ. ಯಾರು ಕೂಡ ಇಲ್ಲಿ ಒಂದು ಪ್ರಾರ್ಥನೆ ಗೂಡಾರವು ಆಗಬಾರದು ಅನ್ನುವಂತ ವಿಷಯದಲ್ಲಿ ಭಯಂಕರವಾಗಿ ಕಠಿಣವಾಗಿ ಇದ್ದಾರೆ. ಅವಾಗ ಇವರ ವಕೀಲ್ ಇವರಿಗೆ ಹೇಳಿದ್ರಂತೆ, ಮೋಹನ್ ಲಾಸರಸ್ ಬ್ರದರ್, ಇಲ್ಲಿ ನೋಡ್ರಿ, ಇದನ್ನ ಕಟ್ಟುವುದನ್ನ ಬಿಟ್ಬಿಡ್ರಿ. ಯಾಕೆಂದ್ರೆ ನಿಮಗೆ ವಿರುದ್ಧವಾಗಿ ಕಲೆಕ್ಟರ್ ಕೂಡ ನಿಮಗೆ ಸಪೋರ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ನಿಮಗೆ ವಿರುದ್ಧವಾಗಿ ಸುಮಾರು ಪೆಟಿಷನ್ಗಳು ಎಲ್ಲಿ ಹೋಗಿದೆ, ಅಲ್ಲಿ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಟೇಬಲ್ಗೆ ನಿಮಗೆ ವಿರುದ್ಧವಾಗಿ ಸುಮಾರು ಪೆಟಿಷನ್ಗಳು ಹೋಗಿದೆ. ಆದ ಕಾರಣ ಈ ಆಡಳಿತವನ್ನ ವಿರೋಧಿಸಿ ನೀವು ಏನು ಮಾಡಕ್ಕೆ ಆಗುವುದಿಲ್ಲ. ಇವತ್ತು ಇದನ್ನ ನೀವು ಏನ್ ಮಾಡಿಬಿಡಿ, ಈಗ ಕಟ್ಟುವಂತ ಒಂದು ಕಾರ್ಯಗಳನ್ನ ಬಿಡ್ಬಿಡಿ ಅಂತ ಹೇಳಿದಾಗ ಮೋಹನ್ ಲಾಸರಸ್ ಅನ್ನ ಅವರು ಹಂಗ ಹೇಳಿದಂತ ವಕೀಲಿಗೆ ಹೇಳಿದಾರಂತೆ, ಸರ್ ಇಲ್ಲಿ ಗಮನಿಸ್ರಿ, ಒಂದು ವೇಳೆ ಮುಖ್ಯಮಂತ್ರಿ ಬದಲಾಗುತ್ತಾನೆ, ಮುಖ್ಯಮಂತ್ರಿ ಇವನು ಹೋಗಿ ಬೇರೆಯವನು ಬರ್ತಾನೆ ಹೊರತು ನನ್ನ ದೇವರು ಎಂದಿಗೂ ಬದಲಾಗಲ್ಲ. ಹೆಂಗ್ರಿ ಇವರ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಹೌದ್ರಿ, ಈ ಲೋಕದಲ್ಲಿ ಇರುವಂತ ಮನುಷ್ಯನು ಎಂತ ದೊಡ್ಡ ಶಕ್ತಿಯಾಗಿ ಇದ್ರು ಅವನಿಗಿಂತ ನನ್ನ ಪರಲೋಕದ ದೇವರು ಸಮಸ್ತವನ್ನ ಸೃಷ್ಟಿ ಮಾಡಿದಂತೆ ನಾನು ಆರಾಧಿಸುವಂತ ದೇವರು ಎಲ್ಲ ಶಕ್ತಿಗಿಂತ ದೊಡ್ಡ ದೇವರು. ಹಲ್ಲೆಲೂಯ. 40 ವರ್ಷ ಹಿಂದೇನೆ ನಾವು ಅನ್ಕೊಳ್ತಾ ಇದೀವಿ, ಈಗ ತಾನೇ ಆಪೋಸಿಷನ್ಗಳು ಅಂತ, ಈಗ ತಾನೇ ನಮಗೆ ಪ್ರಾಸಿಕ್ಯೂಷನ್ ಅಂತ, ಈಗ ತಾನೇ ವಿರೋಧತ್ವಗಳಂತ. 40 ವರ್ಷ ಹಿಂದೇನೆ ವಿರೋಧತ್ವಗಳು ಬಂದು ಹೇಳಿತಂತ, ನಾವು ಕಟ್ಟುವುದಕ್ಕೆ ಬಿಡಲ್ಲ, ನಾವು ಸಾಯ್ತೇ ಹೊರತು ಇದನ್ನ ಕಟ್ಟುವುದಕ್ಕೆ ಬಿಡಲ್ಲ ಅಂತ ಹೇಳಿದವರು ಸತ್ತಾರ. ಬಿಲ್ಡಿಂಗ್ ಅಂತೂ ಕಟ್ಟಲ್ಪಟ್ಟಿತ್ತು. ಹಲ್ಲೆಲೂಯ. ಪ್ರಾರ್ಥನೆ ಸ್ಥಳ ಕಟ್ಟಲ್ಪಟ್ಟಿತ್ತು. ಇವತ್ತು 1 ಲಕ್ಷ ಜನ ಇರುವಂತ ಸ್ಥಳವು ಕಟ್ಟಲ್ಪಟ್ಟಿತ್ತು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆದ್ರೆ ಇದಕ್ಕೆ ವಿರುದ್ಧವಾಗಿ ನಾನು ನಿಂದಿರುತ್ತೇನೆ, ಇದನ್ನ ಕಟ್ಟಕ್ಕೆ ಬಿಡಲ್ಲ, ಸತ್ತರನ್ನು ಕಟ್ಟಕ್ಕೆ ಬಿಡಲ್ಲ ಅಂತ ಹೇಳಿದವರು ಅವರ ಮಾತಿನಂತೆ ಅವರು ಸತ್ತರು. ಅವರ ಬಾಯಿ ಮಾತಿನಂತೆ ಅವರು ಸತ್ರು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಡ. ಕರ್ತನು ಹೇಳ್ತಾ ಇದ್ದಾನೆ, ನಿನಗೆ ವಿರುದ್ಧವಾಗಿ ಸೈತಾನು ತಗೊಂಬಂದಿದಂತೆ ಹೋರಾಟ ಎಂಥದ್ದು ನನಗೆ ಗೊತ್ತಿಲ್ಲ. ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ಸಂಗಡ ಹೋರಾಡುವಂತ ಈ ಹೋರಾಟಗಾರನನ್ನ ನೀನು ಹುಡುಕಿದರೂ ಕೂಡ ಈ ಹೋರಾಟದ ಕ್ರಿಯೆಗಳು ಆ ಸ್ಥಳದಲ್ಲಿ ಇರುವುದಿಲ್ಲ. ಅದು ಇಲ್ಲದೆ ಕರ್ತನು ನಿರ್ನಾಮ ಮಾಡ, ಅದನ್ನ ಕರ್ತನು ನಾಶನ ಮಾಡುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆದರೆ ನಿನಗೆ ಏನ್ ಮಾಡ್ತಾನೆ? ನಿನಗೆ ಅವಮಾನವಿಲ್ಲ ಅಂತ ಹೇಳಿದಂತ ದೇವರು, ನಿನಗೆ ಆಶಾಭಂಗವಿಲ್ಲ ಅಂತ ಹೇಳಿದಂತ ದೇವರು ನನಗೆ ಏನ್ ಮಾಡುತ್ತಾನಂತೆ? ಯೆಶಾಯ ಪ್ರವಾದನೆ ಪುಸ್ತಕ 61ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದುವಿರಿ. ಕರಗಳ ತಟ್ಟು. ನಿನಗೆ ಒಂದು ವೇಳೆ ಅವಮಾನ ಬಂದಿದೆಯಾ? ವಾಗ್ದಾನ ಹೊಂದಿದಂತ ಮಗಳೇ ಒಂದು ವೇಳೆ ಅವಮಾನ ಬಂದಿದೆಯಾ? ಜನರಿಂದ ಅವಮಾನ ಬಂದಿದೆಯಾ? ಸೈತಾನಿಂದ ತಡೆ ಬಂದಿದೆಯಾ? ಕರ್ತನು ಹೇಳ್ತಾ ಇದ್ದಾನೆ, ಒಂದು ವೇಳೆ ನೀ ಅವಮಾನವನ್ನ ಹೊಂದಿರುವುದಾದರೆ ಈ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ನೀನು ಹೊಂದಿವಿ. ಹಲ್ಲೆಲೂಯ. ಎಷ್ಟರಷ್ಟು? ನಿನ್ನ ಕಷ್ಟ 1 ಪಟ್ಟು ಅಂದ್ರೆ ನಿನ್ನ ಆಶೀರ್ವಾದ ಅದಕ್ಕಿಂತ 2 ಪಟ್ಟು. ಹಲ್ಲೆಲೂಯ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯ ಹೇಳ್ತದೆ, ಅದೇ ವಾಕ್ಯದಲ್ಲಿ ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಶಾಶ್ವತ ಸಂತೋಷ ನಿನಗೆ ಆಗುತ್ತೆ. 1 ದಿವಸ 2 ದಿವಸ 6 ತಿಂಗಳು ಕಣ್ಣೀರು ಬಿಟ್ಟಿದ್ಯಾ? ಕರ್ತನು
ತನ್ನ ಬಲಿಪೀಠದ ಮೇಲೆ ನಿಂತುಕೊಂಡು ಹೇಳುತ್ತಾ ಇದ್ದಾನೆ. ದೇವರು ಬಾಯಿ ಇದನ್ನ ನುಡಿಯುತ್ತಾ ಇದೆ. ದೇವರ ವಾಕ್ಯ ಹೇಗೆ ಇದೆ ಗೊತ್ತಾ? ಹಿಮವು ಮಳೆಯು ಭೂಮಿಯಲ್ಲಿ ಬಂದು ಅದು ಭೂಮಿಯನ್ನ ತೊಯಿಸಿ ಅದು ಹೇಗೆ ಬೆಲೆ ಕೊಡದೆ ಅದು ಹಿಂತಿರುಗುವುದು ಇಲ್ಲವೋ, ಹಾಗೆಯೇ ಕರ್ತನಿಂದ ಹೊರಡಿ ಬರುವಂತ ಮಾತು ಅದು ಮಾಡತಕ್ಕಂತ ಕಾರ್ಯಗಳನ್ನ ಮಾಡಿದ ಹೊರತು ಅದು ದೇವರ ಸನ್ನಿಧಾನದಲ್ಲಿ ಹಿಂತಿರುಗಿ ಹೋಗುವುದಿಲ್ಲ. ಅಲೆಲೂಯ, ಅಲೆಲೂಯ. ಕರ್ತನು ಹೇಳ್ತಾ ಇದ್ದಾನೆ, ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನ ಹೊಂದುವೆ, ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಶಾಶ್ವತವಾದ ಸಂತೋಷವನ್ನು ನಿನಗೆ ನಾನು ಕೊಡುವೆನು. ಇದನ್ನ ಮಾಡುವುದಿಗೆ ನಾನು ಇವಾಗ ಏನ್ ಮಾಡಲಿಕ್ಕಿದ್ದೀನಿ? ಈ ವರ್ಷದ ಮಧ್ಯದಲ್ಲಿ ನನ್ನ ಸಭೆಗಾಗಿ ನಾನು ಏನ್ ಮಾಡಲಿಕ್ಕಿದ್ದೀನಿ? ನನ್ನ ಜನರಿಗಾಗಿ ನಾನು ಏನ್ ಮಾಡಲಿಕ್ಕಿದ್ದೀನಿ? ಯೆಶಾಯ ಪ್ರವಾದನೆ ಪುಸ್ತಕ 45ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ, ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನ ಸಮ ಮಾಡುವೆನು. ಹಲ್ಲೆಲೂಯ. ನಿನಗೆ ಅಡ್ಡಿಯಾಗಿರುವಂತ ಅಡ್ಡಿಗಳನ್ನ, ನಿನಗೆ ತಡೆಯಾಗಿರುವಂತ ತಡೆಗಳನ್ನ, ನಿನಗೆ ವಿರುದ್ಧವಾಗಿ ನಿಂತಿರುವಂತ ದಿನ್ನೆಗಳನ್ನ, ನಿನ್ನ ಆಶೀರ್ವಾದವನ್ನ, ನಿನ್ನ ವಾಗ್ದಾನವನ್ನ ನೀನು ಸ್ವಾಧೀನ ಮಾಡಿಕೊಳ್ಳದ ಹಾಗೆ ನಿಂದಿರುವಂತ ದಿನ್ನೆಗಳನ್ನ ಸಮ ಮಾಡುವುದಕ್ಕೆ ಮಗನೇ, ಮಗಳೇ, ಸಭೆಯೇ, ನಾನು ನಿನ್ನ ಮುಂದೆ ಹೊರಡುತ್ತೇನೆ. ನಾನು ನಿನ್ನ ಮುಂದೆ ಹೊರಡಿ ಎಲ್ಲ ದಿನ್ನೆಗಳನ್ನ ಸಮ ಮಾಡುತ್ತೇನೆ. ಹಲ್ಲೆಲೂಯ. ಒಂದೇ ಒಂದು ಚರಣ. ಅಲೆಗಳೆಲ್ಲ ಮುಚ್ಚಲ್ಪಡಲಿ, ಪರ್ವದ ಗುಡ್ಡಗಳು ಕೆಳವಲ್ಪಡಲಿ, ಅಂಗುಡೊಂಗಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಕರಗಳ ತಟ್ಟಿ. ಅಲೆಗಳೆಲ್ಲ ಮುಚ್ಚಲ್ಪಡಲಿ, ಪರ್ವದ ಗುಡ್ಡಗಳು ಕೆಳವಲ್ಪಡಲಿ, ಅಂಗುಡೊಂಗಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಓ ರಾಜ ಬರುವನು, ಆಮೆನ್. ರಾಜ ಬರುವನು, ಯೇಸು ಬರುವನು, ಎದುರುಗೊಳ್ಳುವ. ಯೇಸು ಬರುವನು, ಎದುರುಗೊಳ್ಳುವ. ಅಲೆಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ದಿನ್ನೆಗಳು ಸಮವಾಗಲಿ. ಒಬ್ಬ ಸೇವಕರು ಹೊರದೇಶದಲ್ಲಿ ಸೇವೆ ಮಾಡಕ್ಕೆ ಹೋಗಿದ್ದಾರೆ. ಯಾರ ಮಧ್ಯದಲ್ಲಿ ಅಂದ್ರೆ ಕಾಡಲ್ಲಿ ಇರುವಂತ ಜನಾಂಗಗಳ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಹೋಗಿದ್ರು. ಎಲ್ಲರ ಟೀಮ್ ಆಗಿ ಹೋಗಿದಾಗ ಅಲ್ಲಿ ಅವರನ್ನ ಕರ್ಕೊಂಡು ಹೋಗುವಂತವರು ಹೇಳಿದಾರಂತೆ, ಸರ್ ಯಾರು ಬೆಳಗ್ಗೆ ಸಿಕ್ಕೋದಿಲ್ಲ, ಸಾಯಂಕಾಲನೇ ಸಿಕ್ಕುತ್ತಾರೆ, ಸಾಯಂಕಾಲ ಹೋಗೋಣ. ಸರಿ ಅಂತ ಇವರು ಬೆಳಗ್ಗೆಲ್ಲ ಪ್ರಾರ್ಥನೆ ಮಾಡಿ, ಸಾಯಂಕಾಲ ತನಕ ಪ್ರಾರ್ಥನೆ ಮಾಡಿ ಸೇವೆಗೆ ಹೋಗುವುದಕ್ಕೆ ರೆಡಿ ಆಗಿದಾಗ ಒಬ್ಬರು ಹೇಳಿದ್ರಂತೆ, ಸರ್ ನಾನು ನಿಮ್ಮನ್ನ ಶಾರ್ಟ್ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ ಅಂತ ಇವರು ಶಾರ್ಟ್ ರೂಟಲ್ಲಿ ಹೋಗ್ತಾ ಇದ್ದಾಗ ದಿಢೀರಂತ ಅಲ್ಲಿ ಹೋಗಿದಾಗ ಅಲ್ಲಿ ಮಾರ್ಗವೇ ಇಲ್ಲ ಅಂತೆ. ಇವ್ರು ಹೋಗುವಂತ ದಾರಿಯಲ್ಲಿ ಏನಿಲ್ಲ, ಫುಲ್ ಗಿಡಗಳು ಮುಚ್ಕೊಂಡಿದೆ, ಮಾರ್ಗವೇ ಕಾಣ್ತಲ್ಲ. ಕಣ್ಣಿಗೆ ಅವರು ನೋಡುವಂತ ದೂರ ತನಕ ಏನ್ ಮಾಡ್ತಲ್ಲ, ಮಾರ್ಗವೇ ಕಾಣ್ತಲ್ಲ. ಇದೇನೋ ಸರ್ ಇಲ್ಲಿ ಕರ್ಕೊಂಡ್ಬಂದ್ರೆ ಮಾರ್ಗವೇ ಇಲ್ವಲ್ಲ? ಇಲ್ಲ ಸರ್ ಇದೇ ರೂಟೇ, ಆದ್ರೆ ಹಿಂಗ್ ಗಿಡಗಳೆಲ್ಲ ಬೆಳೆದು ಹಿಂಗಿದೆ. ಅವಾಗ ಅವರ ಸಂಗಡ ಫಾರೆಸ್ಟ್ ಅಲ್ಲಿ ಕೆಲಸ ಮಾಡುವಂತ ಒಬ್ಬರು ಅವರ ಸಂಗಡ ಹೋಗಿದ್ರಂತೆ. ಅವಾಗ ಅವ್ರು ಹೇಳಿದ್ರಂತ, ಸರ್ ಒಂದು ನಿಮಿಷ ತಡೀರಿ, ನಾನು ಮುಂದೆ ಹೋಗ್ತೀನಿ, ನೀವು ಹಿಂದೆ ಬರ್ರಿ ಅಂತ ಹೇಳಿ ಅವರ ಕೈಯಲ್ಲಿ ಒಂದು ಮಚ್ಚನ್ನ ತಗೊಂಡು ಎಲ್ಲ ಗಿಡಗಳನ್ನ ಕಡಿದು 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 ಮಾರ್ಗ ಮಾಡ್ತಾ ಮುಂದೆ ಹೋಗ್ತಾ ಇದ್ದಾರಂತೆ. ಇವರು ಹಿಂದೆ ಹೋಗುವಂತ ಸ್ಥಳದಲ್ಲಿ ಮುಟ್ಟಿ ಸೇವೆಯನ್ನು ಮಾಡಿ ಹಿಂತಿರುಗಿ ಬಂದರಂತೆ. ಹಲ್ಲೆಲೂಯ. ಹಾಗೆಯೇ ಮಾರ್ಗವು ನಿನಗೆ ತಡೆಯಾಗಿ ಇದೆಯಾ? ತಡೆಯಾಗಿ ಇದ್ರೂ ಕರ್ತನೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ಮುಂದೆ ಹೊರಡಿ ನಿನ್ನನ್ನು ಅಡ್ಡಿಪಡಿಸುವಂತ ಎಲ್ಲ ಮಾರ್ಗಗಳನ್ನ, ಎಲ್ಲ ದಿನ್ನೆಗಳನ್ನ ಸಮ ಮಾಡಿ ನೀನು ಪ್ರವೇಶ ಮಾಡುವಂತ ವಾಗ್ದಾನಕ್ಕೆ ನಿನ್ನನ್ನು ಪ್ರವೇಶ ಮಾಡುವಂತ ದೇವರು ನಿನ್ನ ಮುಂದೆ ಹೊರಡುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನ ಕರ್ತನು ವಾಕ್ಯದಲ್ಲಿ ಹೇಳುವಾಗ, ಮೀಗ
ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯಗಳನ್ನ ನೀವು ಓದುವಾಗ ದೇವರ ವಾಕ್ಯದ ಮೂಲಕ ನಮ್ಮ ಬಳಿಯಲ್ಲಿ ಮಾತಾಡ್ತಾನೆ. ಇನ್ನೂ ಆಳವಾಗಿ ತಡೆಗಳನ್ನ ಒಡೆಯುವವನು ಅವರ ಮುಂದೆ ಹೊರಡಿದ್ದಾನೆ. ಅವರು ಬಾಗಿಲನ್ನ ಹೊಡೆದು ನುಗ್ಗಿ ಹೊರಡಿದ್ದಾರೆ. ಅವರ ಅರಸನು ಅವರ ಮುಂದೆ ಹಾದು ಹೋಗುತ್ತಾನೆ. ಹಲ್ಲೆಲೂಯಾ. ಯಾರಪ್ಪ? ತಡೆಗಳನ್ನ ಒಡೆಯುವಂತ ಯೇಸು. ತಡೆಗಳನ್ನ ಒಡೆಯುವಂತ ನೀನು ನಾನು ಆರಾಧಿಸುವಂತ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಕರ್ತನು, ಆತನು ನಮ್ಮ ಮುಂದೆ ಹೊರಡಿದಾನೆ. ಆತನ ಮಕ್ಕಳು ಏನ್ ಮಾಡಿದ್ದಾರೆ? ವಾಗ್ದಾನದ ಬಾಗಿಲನ್ನ ತೆರೆದು ಅದರ ಒಳಗಡೆ ನುಗ್ಗಿದ್ದಾರೆ. ಕರಗಳ ತಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಅರಸನು ಅವರ ಮುಂದೆ ಹಾದು ಹೋಗುತ್ತಾ ಇದ್ದಾನೆ. ಬಿಟ್ಟು ಹೋಗಲ್ಲ, ಮುಂದೆ. ಎಲ್ಲಿ ತನಕ? ವಾಗ್ದಾನದ ಸ್ಥಳಕ್ಕೆ ನಿನ್ನನ್ನು ನನ್ನನ್ನು ಕರೆದುಕೊಂಡು ಇಡುವ ತನಕ. ಸುಮಾರು ಎಷ್ಟು ವರ್ಷ ಇರಬೇಕು? 2011 ಅಂತ ತಿಳ್ಕೊಳ್ಳಿರಲ್ಲ, 14 ವರ್ಷ ಇರಬೇಕು. 11 ಅಥವಾ 10 ಗೊತ್ತಿಲ್ಲ. ನಾವು 3 ಫ್ಯಾಮಿಲಿ ಒಂದೇ ಹೋಂಡಾ ಸಿಟಿ ಕಾರಲ್ಲಿ ಕೊಡೈಕನಾಲ್ ಹೋಗಿದ್ದೀವಿ. ಪಾಸ್ಟರ್ ಅಭಿಷೇಕ್ ದೇವ ಫ್ಯಾಮಿಲಿ, ನನ್ನ ಫ್ಯಾಮಿಲಿ, ಆಮೇಲೆ ಸೆಲ್ವಂ ಪಾಸ್ಟರ್ ಫ್ಯಾಮಿಲಿ. 3 ಫ್ಯಾಮಿಲಿ 5 ಸೀಟ್ ಒಳಗಡೆ ಹೆಂಗ್ ಕೂತಿರಂತ ಕೇಳ್ಬೇಡ. ಅವಾಗಲೆಲ್ಲ ಇವರು ಚಿಕ್ಕವರಾಗಿದ್ರು. ಸೆಲ್ವಂ ಅವನ ಹೆಂಡತಿನ ಮಡಿಯಲ್ಲಿ ಇಟ್ಕೊಂಡ, ಅವನ ಮಗುವನ್ನು ಮಡಿಯಲ್ಲಿ ಇಟ್ಕೊಂಡ. ಅದು 3 ಸೀಟಲ್ಲಿ 1 ಸೀಟ್ ಕೂತ್ಕೊಂಡ್ಬಿಟ್ಟಿತ್ತು. ಹಿಂಗೆ ನಾವು ಒಂದು ಪ್ರಯಾಣ ಮಾಡಿದೀವಿ. ಎಲ್ಲಿ? ಕೊಡೈಕನಾಲ್. ಮುಂದೆ ಹಿಂದೆ ಹೋಗಿದವರಲ್ಲ. ಹೆಂಗೋ ಕೊಡೈಕನಾಲ್ ಹೋಗ್ಬೇಕಂದ ಆಸೆ ಬಂದ್ಬಿಟ್ಟಿತ್ತು. ಅಲ್ಲೇ ಹೋಗ್ತಾ ಇದೀವಿ, ಮಕ್ಕಳಿಗೆ ಅಲ್ಲಿ ತಿಂಡಿ ಕೊಡಿಸ್ತಾ ಇದೀವಿ, ಫೋಟೋ ತೆಗಿತಾ ಇದೀವಿ, ಎಂಜಾಯ್ ಮಾಡ್ತಾ ಇದೀವಿ. ಏನು ಆ ಗುಡ್ಡ ಹಿಂಗಿದೆ ಅಂತ ನಮಗೆ ಹೆಂಗ್ ಗೊತ್ತು? ಅದು ಕರು ಅದು ತಿರುಗಿ ಸುತ್ತಿ ಬರ್ತಾ ಇದೆ. ತಿರೀರಂತ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಮುಂದೂ ಗಾಡಿ ಇಲ್ಲ, ಹಿಂದೂ ಗಾಡಿ ಇಲ್ಲ. ನಾವು ಮುಂದೆ ಎಂದು ಹೋಗಿದವರು. ಈಗ ಏನೋ ಬರ್ತದೆ ಗೂಗಲ್ ಅಲ್ಲಿ ತೋರಿಸ್ತದೆ, ಆವಾಗ ಅದು ನಮಗೆ ಗೊತ್ತಿಲ್ಲ, ಇದ್ದೋ ಇಲ್ಲೋ ಅದು ಗೊತ್ತಿಲ್ಲ. ಅಲ್ಲೇಲೋ ಇವಾಗಲೂ ನನಗೆ ಗೊತ್ತಿಲ್ಲ ಬಿಡಿ. ಅಲ್ಲೇಲೋಯ, ಪ್ರೈಸ್ ಲಾರ್ಡ್. ಸೊ ಈಗ ನಮಗೆ ಭಯ. ಲೆಫ್ಟ್ ನೋಡಿದ್ರೆ ಸ್ವಲ್ಪ ಯಾವನಾದ್ರೂ ನಮ್ಮನ್ನ ಟಚ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಕೆಳಗೆ ಹೋದ್ರೆ ಮೂಳೆಯಲ್ಲಿ ಒಂದು ಪೀಸ್ ಸಿಗಲ್ಲ ಒಬ್ರಿಗೂ. ನಾವು ಅನ್ಕೊಂಡು ಅಯ್ಯೋಯ್ಯೋ ಮೂರ್ಖತನ ಮಾಡ್ಬಿಟ್ಟು ಅಪ್ಪ 3 ಕುಟುಂಬ ಇವತ್ತು ಗಯಾಬ್ ಹೋಗ್ಬಿಡ್ತದೋ ಏನೋ ಹೆಂಗ. ಬಹಳ ಒಂದು ಟೆನ್ಷನ್ ನೋಡಿ. ಮುಂದು ಗಾಡಿ ಇಲ್ಲ, ಹಿಂದು ಗಾಡಿ ಇಲ್ಲ. ಒಂದು ವೇಳೆ ಪಾಸ್ ಮಾಡಿದ್ರೆ ನಮ್ಮನ್ನ ದಾಟಿದಾನ ಪಾಸ್ ಮಾಡಿರ್ಬೇಕು. ಒಂದು ಗಾಡಿ ದಿಢೀರಂತ ಒಂದು ಕೋಲಿಸ್ ಹೊಸ ಗಾಡಿ ನಾವು ಮುಂದೆ ಹೋಗ್ತಾ ಇದೆ. ಒಂದು ಗಾಡಿ ಹೋಗ್ತದೆ ಆಯ್ತಾ, ಅದೇ ಬೆಳಕಲ್ಲಿ. ಅದಕ್ಕೆ ಅದ್ರ ಹಿಂದೆನೆ ಹೋಗ್ಬಿಡೋಣ. ಅದು ಹಿಂದೆ ಹೋಗ್ತಾ ಇದ್ದೀವಿ. ಕರೆಕ್ಟ್ ಆಗಿ ನಾವು ಎಲ್ಲಿ ಹೋಗಿ ಮುಟ್ಟಬೇಕು ಅಲ್ಲಿ ತನಕ ಬಂದು ಅದು ಗಾಣಿ ಆಗ್ಬಿಟ್ಟಿತ್ತು. ನಮ್ಮನ್ನ ಕರೆಕ್ಟ್ ಆಗಿ ಹೋಗಿ ನಮ್ಮನ್ನ ಸೇರಿಸಬೇಕಾಗಿರುವ ಒಂದು ಸ್ಥಳದಲ್ಲಿ ಸೇರಿಸಿತ್ತು. ಹಲ್ಲೆಲೂಯಾ. ಇವತ್ತು ನಾವು ಅನ್ಕೊಂಡ್ರೆ ಮೈಯೆಲ್ಲ ಜುಮ್ ಆಗುತ್ತೆ. ಅವಾಗ ಈ ಬುದ್ಧಿಹೀನವಾದ ತಲೆಗೆ ಗೊತ್ತಿಲ್ಲ. ಇವಾಗ ಆಶ್ಚರ್ಯವಾಗಿದಪ್ಪ, ನಿನಗೆ ಯೋಗ್ಯನಾಗಿ, ನಿನಗೆ ಬದ್ಧನಾಗಿ, ನಿನಗೆ ಬಾಧ್ಯನಾಗಿ ನಡೆಯದೇ ಇದ್ದಂತ ದ್ರೋಹಿಯಾದಿ ಜೀವಿಸಿದಂತ ಕಾಲದಲ್ಲಿ ಕೂಡ ನಮ್ಮನ್ನ ಕಾಪಾಡಿದೆಯೇ. ಅಂಗು ಡೊಂಗಲ್ಲ ನೆಟ್ಟಕ್ಕೆ ಮಾಡುವನು ಅವಾಗಲೇ ನಮ್ಮ ಮುಂದೆ ಹೋಗಿ ದಿಣ್ಣೆಗಳನ್ನ ಶ್ರಮ ಮಾಡಿದೆ. ಹಲ್ಲೆಲೂಯಾ. ನಿಮ್ಮ ಅರಸನು ನಿಮ್ಮ ಮುಂದೆ ಹೊರಡುತ್ತಾನೆ. ಏನಿಗೆ? ತಡೆಗಳನ್ನ ಹೊಡೆದು ವಾಗ್ದಾನದ ಬಾಗಿಲಲ್ಲಿ ನೀನು ನಾನು ಸಭೆಯಾಗಿ ನುಗ್ಗುವುದಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡಿ, ಕರ್ತನು ಇಸ್ರಾಯೇಲ್ ಜನರನ್ನ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಗಮನಿಸಬೇಕು ಸ್ವಲ್ಪ. ಕರ್ತನು ಮಾತಾಡ್ತಾ ಇದ್ದಾನೆ. ಪರಿಶುದ್ಧ ಆತ್ಮನಿಗೆ ಒಂದು ಹೆಸರು ಉಂಟು, ನೆನಪಿಸುವಂತ ದೇವರು. ಈಸ್ ಎ ರಿಮೈಂಡರ್. ಅವರು ಕೆಲವೊಂದು ಕಾರ್ಯಗಳನ್ನ ಕೆಲವೊಂದು ಸಿಚುವೇಶನ್ ಅಲ್ಲಿ ಮರೆತಿರ್ತೀವಿ,
ಕೆಲವೊಂದು ಜಯಗಳನ್ನ ಕೆಲವೊಂದು ಸಿಚುವೇಶನ್ ಅಲ್ಲಿ ಮರೆತಿರ್ತೀವಿ. ನಾವು ಎಷ್ಟೋ ಜಯಗಳನ್ನ ಹೊಂದಿಕೊಂಡಿರ್ತೀವಿ, ಆದ್ರೆ ಇವತ್ತು ಬಂದಂತ ಹೊಸ ಸೋಲಕ್ಕೋಸ್ಕರ ಬಿತ್ತೋಗಿರ್ತೇವೆ. ನಿರೀಕ್ಷೆಯನ್ನ ಕಳ್ಕೊಂಡಿರ್ತೀವಿ, ನಂಬಿಕೆಯನ್ನ ಕಳ್ಕೊಂಡಿರ್ತೀವಿ. ಕರ್ತನು ಗಮನಿಸಲ್ಲ, ಅವತ್ತು ನಿನ್ನನ್ನು ಕೈ ಬಿಟ್ಟಿಲ್ಲ, ಇವತ್ತು ನಾನು ನಿನ್ನನ್ನು ಕೈ ಬಿಡ್ತೀನ. ಅವತ್ತು ಅರ್ಪದ ಮಾಡಿದಂತ ನಾನು ಇವತ್ತು ನಿನಗೆ ಅರ್ಪದ ಮಾಡುವುದಿಲ್ವಾ? ಅವತ್ತು ನಿನ್ನ ಪ್ರಾಣವನ್ನ ಕಾಪಾಡಿದವನು ಇನ್ನು ಮುಂದೆ ನಿನ್ನ ಜೀವಿತದಲ್ಲಿ ನಿನ್ನ ಮಾನವನ್ನ ನಾನು ಉಳಿಸುವುದಿಲ್ವಾ? ಹಲ್ಲೆಲೂಯ, ಹಲ್ಲೆಲೂಯ. ಇಸ್ರಾಯೇಲರ ಜನರನ್ನ ಐಗುಪ್ತ ದೇಶದಿಂದ ದೇವರು ವಾಗ್ದಾನ ಹೇಳಿ ಹಾಲು ಜೇನು ಹರಿಯುವಂತ ದೇಶದಲ್ಲಿ ನಾನು ನಿಮ್ಮನ್ನ ಸೇರಿಸುವೆನು ಎಂಬುದಾಗಿ ಕರ್ಕೊಂಡ್ಬರ್ತಾ ಇದ್ದಾರೆ. ಅರಣ್ಯದಲ್ಲಿ ಹಾಡಾಡಿಕೊಂಡು ಅವರು ಬರ್ತಾ ಇರುವಾಗ ದಿಢೀರಂದ ಒಂದು ದೊಡ್ಡ ಕೆಂಪು ಸಮುದ್ರ ಅಡ್ಡಿಯಾಗಿ ನಿಂತಿದೆ. ಮಾರ್ಗವೇ ಇಲ್ಲ. ಕೆಂಪು ಸಮುದ್ರ ಎಷ್ಟು ಉದ್ದ ಅಂದ್ರೆ 18 ಕಿಲೋಮೀಟರ್, 18 ಕಿಲೋಮೀಟರ್ ಉದ್ದ ಇದೆ ಸಮುದ್ರ. ಅದು ಕೆಳಗಡೆಯಿಂದ ಎಷ್ಟು ಎತ್ತರ ಅಂತ ನೀವು ಆಳ ನೋಡಿದ್ರೆ 100 ಫುಟ್. ನಾವು ಇರುವುದು 6 ಫುಟ್, ಯಾರಿಲ್ಲ. ಒಳಗೆ ಬಿದ್ದರೆ ಏನಾಗುತ್ತೆ? 100 ಫುಟ್ ಒಳಗೆ. ಹಲ್ಲೆಲೂಯ. 100 ಫುಟ್ ಎತ್ತರ, 18 ಕಿಲೋಮೀಟರ್ ಅದು ಉದ್ದವಾಗಿದೆ. ತಡೆಯಾಗಿ ಬಂದು ನಿಂತಿದೆ. ಹೆಂಗ್ ಹೋಗುವುದು? ಜನರೆಲ್ಲ ಗೋಳಾಡ್ತಾರ, ಅಳುತ್ತಾರ, ಕಿರಿಚಾಡ್ತಾರ. ಹಿಂದೆ ಕಡೆ ಪರಗೋನನ ಸೇನೆ ಬರ್ತಾ ಇದೆ. ಜನರು ಹೇಳ್ತಾರೆ, ಮೋಸೆ, ಇದಕ್ಕ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀ? ಅಯ್ಯೋ, ನಾವು ಪರಗೋನ ಕೈಯಲ್ಲಿ ಸಾಯ್ತೇವೆ, ಅಥವಾ ಈ ಕೆಂಪು ಸಮುದ್ರ ಒಳಗಡೆ ಸಾಯ್ತೇವೆ ಗೊತ್ತಿಲ್ಲ, ನಮ್ಮನ್ನ ಸಾಯಿಸಕ ಇಲ್ಲಿ ಕರ್ಕೊಂಡ್ ಬಂದಿ ಅಂತ ಹೇಳಿದ್ರೆ ಅವನು ಮೋಸೆ ಹೇಳ್ತಾನೆ, ಸುಮ್ಮನೆ ಇರಲಿ, ಹೆದರ್ಬೇಡ, ನೀವು ಹೆದರಿ ನನ್ನನ್ನ ಎದುರಿಸ್ಬೇಡ. ನೀವು ಹೆದರುವುದು ನಿಮಗೆ ನಂಬಿಕೆಲ್ಲ ಹೆದರ್ತೀರಾ, ನಂಬಿಕೆ ಇಲ್ಲ ಇರುವವನು ಯಾಕೆ ಎದುರಿಸ್ತೀರಾ? ಹಲ್ಲೆಲೂಯ. ಅವನು ದೇವರ ಹತ್ರ ಪ್ರಾರ್ಥಿಸಿದಾಗ ಕರ್ತನು ಹೇಳ್ತಾ ಇದ್ದಾನೆ, ಇಂದು ದೊಡ್ಡ ಅಡ್ಡಿಯನ್ನ ಕುರಿ ಮೇಯಿಸುವಂತ ಕೋಳು ಕೈಯಲ್ಲಿದ್ದಿಲ್ಲ, ಕೋಳನ್ನ ಸಾಚು ಕೆಂಪು ಸಮುದ್ರ ಎರಡಾಗಿ 18 ಕಿಲೋಮೀಟರ್ ಒಣ ನೆಲದಲ್ಲಿ ನಡೆದು ಹೋಗಿದಂಗೆ. ಅಲೆಯ ಕರಗಳ ತಟ್ಟೆ ಇದನ್ನ ದಾಟಿ ಮಾರ ಕಗಿ ನೀರು ಅಲ್ಲಿ ಬಂತು, ಅದನ್ನು ದಾಟಿ ಇವರು ಸ್ವಲ್ಪ ಮುಂದೆ ಬಂದಾಗ ಈಗ ಇನ್ನೊಂದು ಅಡ್ಡಿ ಬರ್ತಾ ಇದೆ. ವಿಮೋಚನ ಕಾಂಡ 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ನೋಡುವಾಗ ಅವರು ಯಾವ ಸ್ಥಳಕ್ಕೆ ಬಂದ್ರು ಅಂದ್ರೆ ರಬ್ದೀಮ್ ಎಂಬುದಾದ ಒಂದು ಸ್ಥಳಕ್ಕೆ ಅಲ್ಲಿ ಬಂದರು. ಆ ರಬ್ದೀಮಿಯಲ್ಲಿ ಏನ್ ನಡೀತಾ ಇದೆ? 18ನೇ ವಾಕ್ಯ ಓದಮ್ಮ. ವಿಮೋಚನ ಕಾಂಡ 17ನೇ ಅಧ್ಯಾಯ 18ನೇ ವಾಕ್ಯ. ಆಗ ಅಮಾಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು, ಈಗ ಸೈತಾನು ದುಷ್ಟ ಜನರನ್ನ ಇಟ್ಟುಕೊಂಡು ಅಡ್ಡಿಪಡಿಸ್ತಾನೆ. ರಬ್ಬಿದೀಮಿಗೆ ಬಂದಾಗ ಈ ಸಮುದ್ರ ಅಡ್ಡಿಯನ್ನ ದಾಟಿ, ಇದು ಕಗಿ ನೀರನ್ನ ದಾಟಿ ಇನ್ನು ಹಾಲು ಜೇನು ಹರಿಯುವಂತ ದೇಶಕ್ಕೆ ಹೋಗುತ್ತಾ ಇರುವಾಗ ಈಗ ಯಾರು ಅಡ್ಡಿ ಬಂದಾನೆ? ಅಮಲೇಕ್ಯ ಅಡ್ಡಿ ಬಂದು ಯುದ್ಧ ಮಾಡ್ತಾನೆ. ಇವರು ಅವನಕ್ಕೆ ಯುದ್ಧಕ್ಕೆ ಹೋಗಲಿಲ್ಲ. ಅವನ ದೇಶದಲ್ಲಿ ಯಾವುದೇ ಒಂದು ಕಾರ್ಯಗಳನ್ನು ಕೂಡ ಇವರು ಎದುರು ನೋಡಿಲ್ಲ. ಇವರ ದೇವರು ಹೇಳಿದಂತ ವಿಷಯದಲ್ಲಿ, ತನ್ನ ವಿಷಯದಲ್ಲಿ ತಾನೇ ಪಾಪ ಹೋಗ್ತಾ ಇದ್ದಾರೆ. ಅವಶ್ಯ ಇಲ್ಲದಂತ ವೈರಿ. ನಿಮಗಂಗೆ ನಡೀತಾ ಇದೆ. ಅವಶ್ಯ ಇಲ್ಲ. ಇವನಕ್ಕೂ ನನಗೆ ವಿರೋಧತ್ವ ಅವಶ್ಯವೇ ಇಲ್ಲ. ಇವನ್ ಯಾಕೆ ನಮ್ಮನ್ನ ವಿರೋಧಿಸ್ತಾನೆ? ಗೊತ್ತಿಲ್ಲದೆ ವಿರೋಧಿಸ್ತಾರೆ, ಗೊತ್ತಿಲ್ಲದೆ, ಅವಶ್ಯ ಇಲ್ಲದೆ. ಅಲ್ಲಿ ಅಮೇರಿಕ ಬಂದು ಯುದ್ಧ ಮಾಡಕ್ಕೆ ನಿಂದಾನೆ. ಪಾಪ ಇವರು 400 ವರ್ಷ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದವರು. ಇವರು ಯುದ್ಧ ಮಾಡುವವರಲ್ಲ, ಆದ್ರೆ ಅಮೇರಿಕರು ಯುದ್ಧ ಮಾಡುವವರು. ಈಗ ಯುದ್ಧ ಮಾಡುವವರು ಯುದ್ಧ ಗೊತ್ತಿಲ್ಲದಂತ ದೇವರ ಮಕ್ಕಳನ್ನ ಅಡ್ಡಿಪಡಿಸುತ್ತಾರೆ. ಅವಾಗ ಕರ್ತನು ಅಲ್ಲಿ ಮಾಡುವಂತ ಕಾರ್ಯಗಳನ್ನ ನಾವು ಆಲ್ರೆಡಿ ಗಮನಿಸಿರುತ್ತೇವೆ. ಅಲ್ಲಿ 15ನೇ ವಾಕ್ಯವನ್ನ ನಾವು ಅಲ್ಲಿ ಓದಿ ನೋಡುವಾಗ, 15ನೇ ವಾಕ್ಯವಮ್ಮ, 15ನೇ ವಾಕ್ಯ ಓದಮ್ಮ.
ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಹಾ. ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟು ಯಾಹೂವಿನ ಸಿಂಹಾಸನದ ಆನೆ So, ಅಲ್ಲಿ ಯೆಹೋಶುವನ ಮೂಲಕ ಕರ್ತನು ಯೆಹೋವ ನಿಶಿಯಾಗಿ ಇದ್ದು ದೊಡ್ಡ ಜಯವನ್ನ ಯಾರಿಗೆ ಕೊಟ್ಟಾರೆ? ಯುದ್ಧವೇ ಗೊತ್ತಿಲ್ಲದಂತ ವ್ಯಕ್ತಿಗಳಿಗೆ ಯುದ್ಧ ಮಾಡುವವನು ವೈರಿಯಾಗಿ ಬಂದಾನೆ. ಅವನ ಹತ್ರ ದೇವರು ಅವನ ವಿಷಯದಲ್ಲಿ ಅವನನ್ನ ಸೋಲಿಸಿ ಯೆಹೋವ ನಿಶಿಯಾಗಿ ನಿಂದು ಯೆಹೋಶುವನ ಮೂಲಕ ಕರ್ತನು ದೊಡ್ಡ ಒಂದು ಜಯವನ್ನ ಕೊಟ್ಟರು. ಆದ್ರೆ ದೇವ ಜನವೇ, ನಿನ್ನನ್ನು ನನ್ನನ್ನು ವಿರೋಧಿಸುವವನಿಗೆ ದೇವರ ಮಾತು ಏನ್ ಗೊತ್ತಾ? ಕಠಿಣ. ಅವನು ವಿರೋಧಿಸಬೇಕಾದ ಅವಶ್ಯವೇ ಇಲ್ಲ. ನಾವು ನಮ್ಮ ದರ್ಶನದಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ದರ್ಶನವನ್ನು ಅಡ್ಡಿಪಡಿಸುವುದಕ್ಕೆ ವೈರಿಯಾಗಿ ಮನುಷ್ಯನು ಬಂದಾನ. ಅವನು ಯಾರು? ಅಮೇಲೇಖ್ಯ. ಆದ್ರೆ ಅಮೇಲೇಖ್ಯನಿಗೆ ದೇವರ ಮಾತನ್ನ ನೀವು ಗಮನಿಸಿದ್ರೆ ಮನಸ್ಸು ಡಂಗಾಳಂತದೆ. ಒಂದು ಶಬ್ದ ಏನೋ ತಗೊಂಡು ಡಮ್ ಅಂತ ಹಾಕಿದಂಗೆ ಇರ್ತದೆ. ಗಮನಿಸೋಣ 14ನೇ ವಾಕ್ಯ ಓದಮ್ಮ. ಆಗ ಯೆಹೋವನು ಮೋಶೆಗೆ ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಭೂಮಿಯ ಮೇಲೆ ನನ್ನ ಮಕ್ಕಳನ್ನ ವಿರೋಧಿಸಿದಂತ ಅಮಾಲೇಕ್ಯನು ಹೆಸರು ಸಹಿತ ಇಲ್ಲದೆ ಮಾಡಿಬಿಡ್ತೇನೆ. ಹಲ್ಲೆಲೂಯ. ಅಮಾಲೇಕ್ಯನ ಅನ್ನುವಂತ ಜಾತಿಯೇ ಇರುವುದಿಲ್ಲ. ಅಮಾಲೇಕ್ಯನ ಅನ್ನುವಂತವನು ಹೆಸರೇ ಇಲ್ಲವೇ. ನೀನು ಹುಡುಕಿದರೂ ಸಿಕ್ಕುವುದಿಲ್ಲ. ಅವರು ಇಲ್ಲದೆ ನಿರ್ನಾಮವಾಗ. ಹಲ್ಲೆಲೂಯ. ಕರ್ತನ ಮಕ್ಕಳಿಗೆ ವಿರುದ್ಧವಾಗಿ ಎದ್ದೇಲ್ಬಿಡೋಣ ಎಂಬುದಾಗಿ ರೌಡಿ ಆಗಿರಲಿ, ಬಲವುಳ್ಳವನಾಗಿರ್ಲಿ, ಯುದ್ಧ ವೀರನಾಗಿರ್ಲಿ, ಶ್ರೀಮಂತನಾಗಿರ್ಲಿ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಎದ್ದೇಳುವಾಗ ನಿನ್ನ ನನ್ನ ಪರವಾಗಿ ಕರ್ತನು ಹೇಳುತ್ತಾ ಇದ್ದಾನೆ, ಅವರು ಇಲ್ಲದೆ ನಾನು ನಿರ್ನಾಮ ಮಾಡಿ ಅವರ ಹೆಸರು ಕೂಡ ಇಲ್ಲದೆ ಮಾಡಬೇಕು. ಅಮಲೇಕ್ಯರು ಅನ್ನುವಂತ ಒಂದು ಹೆಸರೇ ಇಲ್ಲದೆ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸರಿ, ಆದ್ರೆ ಇನ್ನು ಹೇಳ್ತಾ ಇರಬೇಕು. ಅದನ್ನ ದಾಟಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯೋರ್ದಾನ್. ಈಗ ಯೋರ್ದಾನ್ ನದಿ ಅದು ಹೆಂಗ್ ಹೋಗ್ತದೆ? ಪ್ರವಾಹ ಬಂದಂಗೆ ನೀರು ಹೋಗ್ತಾ ಇದೆ. ನಮ್ಮ ಊರಲ್ಲಿ ವೆಲ್ಲಂ ಅಂತಾರೆ. ವೆಲ್ಲಂ ಇದು ಪ್ರವಾಹ. ಹಳ್ಳ ಅಂತ ಹೇಳ್ತೀರಾ? ಭಯಂಕರವಾಗಿ ನೀರು ಏನಾಗ್ತದೆ? ಹೋಗ್ತಾ ಇದೆ. ಯಾರು ಅದನ್ನ ದಾಟಿ ಹೋಗುವನು? ಯೋರ್ದಾನ್ ಅಡ್ಡಿಯಾಗಿ ನಿಂತಿದೆ. ದೇವರು ಹೇಳ್ತಾ ಇದ್ದಾರೆ, ಯಾಜಕರು ಯಾಕಿದ್ದಾರೆ? ಅಭಿಷಕ್ತರು ಯಾಕೆ ಇದ್ದಾರೆ? ದೇವರ ಸೇವಕರು ಯಾಕೆ ಇದ್ದಾರೆ? ಅವರ ಕಾಲನ ಹೋಗಿ ಆ ಯೋರ್ದಾನಲ್ಲಿ ಇಡಕ್ಕೆ ಹಚ್ಚು. ಅವರು ಕಾಲಿಟ್ಟಾಗ ಯೋರ್ದಾನ್ ಎರಡಾಗಿ ಹೋಗುತ್ತೆ. ಹಲ್ಲೆಲೂಯ. ಏ ಸೇವಕನೇ, ಸೇವಕಿಯೇ, ಹಲ್ಲೆಲೂಯ. ನೀನ್ ಕಾಲಿಟ್ಟಾಗ ಅನೇಕ ಕುಟುಂಬದ ಸಮಸ್ಯೆಗಳು ಅಡ್ಡಿಯಾಗಿ ನಿಂತಿರುವಂತ ಯೋರ್ದಾನು ಅದು ಪ್ರವಾಹವಾಗಿ ಬಂದಿದ್ರು ನೀನು ಹೋಗಿ ಕಾಲಿಟ್ಟಾಗ ಅಲ್ಲಿ ಕರ್ತನು ಅದರಲ್ಲಿ ಮಾರ್ಗವನ್ನ ಉಂಟು ಮಾಡುವಂತ ದೇವರಾಗಿದೆ. ಹಲ್ಲೆಲೂಯ. ನಿನ್ ಕಾಲು ಸಾಧಾರಣವಾದದ ದೇವರು ಹೇಳ್ತಾ ಇದ್ದಾರೆ, ಪರಲೋಕ ದೇವರು ಹೇಳ್ತಾ ಇದ್ದಾರೆ, ಸುವಾರ್ತೆಯನ್ನ ಸಾರುವಂತ ಪಾದಗಳು ಎಷ್ಟು ರಮ್ಯವಾದವು. ಹಲ್ಲೆಲೂಯ. ಹಲ್ಲೆಲೂಯ. ಈ ಆಡಿಸುವಂತ ಅಮೇಲಿಕನಿಗೆ ಎದುರ್ತಾ ಇದ್ದಿ, ಅವನ ಹೆಸರಿಲ್ಲದೆ ದೇವರು ಮಾಡಿಬಿಡ್ತಾರೆ. ಹಲ್ಲೆಲೂಯ. ನೀನು ಹೋಗಿ ಯೋರ್ದಾನಲ್ಲಿ ಕಾಲಿಟ್ರೆ ಸಾಕು, 30 ಲಕ್ಷ ಜನ ಆರಾಮಾಗಿ ಯೋರ್ದಾನನ್ನ ದಾಟಿಸ್ಬಿಡ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಅದನ್ನ ದಾಟಿದಾಗ ಎರಿಗ ಕೋಟೆ ಹೆಂಗಿದಂತ್ರ ಆ ಕೋಟೆ ಅದು ಏನು ಗೋಡೆ, ಆ ಕೋಟೆಯ ಗೋಡೆ ಮೇಲೆ ಮನೆಗಳನ್ನ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ. ಹಂಗಂದ್ರೆ ಅದು ವಾಲ್, ಆ ಗೋಡೆ ಎಷ್ಟು ಅಗಲವಾಗಿದ್ದಿರ್ಬೇಕು ನೋಡಿ. ದೊಡ್ಡ ಬೀರಂಗಿಯನ್ನ ಕೊಡ್ತೀನಿ, ತುಪಾಕಿನ ಕೊಡ್ತೀನಿ, ದೊಡ್ಡ ಆಯುಧಗಳನ್ನ ಕೊಡ್ತೀನಿ ಅಂತ ಹೇಳಿಲ್ಲ. ಕರ್ತನ ಹೇಳಿದ್ರು ನೀ ಏನ್ ಮಾಡಬೇಡ, ನೀನೇನ್ ಮಾಡು, ಸುಮ್ಮನೆ ಆ ಊರನ್ನ ಏನ್ ಮಾಡು, ಸುತ್ತಿ ನನ್ನನ್ನ ಸ್ತೋತ್ರ ಮಾಡಿ ಆರಾಧನೆ ಮಾಡಿ 1 ದಿನಕ್ಕೆ 1 ಸತಿ ಸುತ್ತು ಬಾ. 7 ದಿವಸಕ್ಕೆ 7 ಸತಿ, 7ನೇ ದಿವಸ ಮಾತ್ರ
7 ಟೈಮ್ಸ್ ಅದನ್ನ ಸುತ್ತಿ ಬಾ. ಅಲ್ಲಿ ಹೋಗಿ ಏನು ಇಟ್ಟಿ ತಗೊಂಡು ಹೋಗ್ಲಿಲ್ಲ, ಏನೇನೋ ದೊಡ್ಡ ಆಯುಧಗಳನ್ನ ತಗೊಂಡು ಹೋಗಿಲ್ಲ, ಬಿಲ್ಡಿಂಗಿನ ಅವರು ದೊಡ್ಡ ಬುಲ್ಡೌಸ್ ತಗೊಂಡು ಹೊಡೆದಿಲ್ಲ, ಅಲ್ಲಿ ಮಿಷಿನ್ ಗನ್ನ ತಗೊಂಡು ಹೊಡೆದಿಲ್ಲ. ಇವರು ಸ್ತುತಿ ಸ್ತೋತ್ರಗಳನ್ನ ದೇವರಿಗೆ ಸಲ್ಲಿಸುತ್ತಾ ಇದ್ದಾಗ ಎರಿಗೆ ಗೋಡೆ ಕೆಳಗಡೆ ಮುರಿದು ಬಿತ್ತು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಕಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು. ಮುಚ್ಚಲ್ಪಟ್ಟ ಬಾಗಿಲು. ಹಲ್ಲೆಲೂಯಾ. ಸಮಸ್ಯೆ ಬಂದಾಗ ಸ್ತೋತ್ರ ಮಾಡದೆ ಮಲಗಿಕೊಳ್ಳುವುದಲ್ಲ. ಎಂದ ಸಮಸ್ಯೆ ಬಂದರೂ ಸ್ತೋತ್ರ ಮಾಡು. ನೀನು ಒಂದು ಸ್ತೋತ್ರ ಮಾಡಿದ್ರೆ ಎರಿಗೆ ಕೋಟೆಯೇ ಕೆಳಗಡೆ ಮುರಿದು ಬೀಳುತ್ತದೆ. ಹಲ್ಲೆಲೂಯಾ. ಸಮಸ್ಯೆ ಉಳಿದಿರುವುದಕ್ಕೆ ಕಾರಣ ಏನು ಗೊತ್ತಾ? ನೀನು ಸ್ತೋತ್ರ ಮಾಡುವುದನ್ನ ಮರೆತದಿಗೆ. ಭಯ ಉಳಿದಿರುವುದಕ್ಕೆ ಕಾರಣ ಏನು ಗೊತ್ತಾ? ನೀನು ಸ್ತೋತ್ರ ಮಾಡುವುದನ್ನ ಮರೆತದಿಗೆ. ವ್ಯಾಧಿ ಉಳಿದಿರುವುದಕ್ಕೆ ಕಾರಣ ಏನು ಗೊತ್ತಾ? ನೀನು ಸ್ತೋತ್ರ ಮಾಡುವುದನ್ನ ಮರೆತಿದಿಗೆ. ಸಾಲ ಉಳಿದಿರುವುದಕ್ಕೆ ಕಾರಣ ಏನು ಗೊತ್ತಾ? ನೀನು ಸ್ತೋತ್ರ ಮಾಡುವುದನ್ನ ಮರೆತಿದಿಗೆ. ನಿನ್ನ ವೈರಿ ಇನ್ನೂ ಬಲ ಹೊಂದುವುದಕ್ಕೆ ಕಾರಣ ಏನು ಗೊತ್ತಾ? ನೀನು ಸ್ತೋತ್ರ ಮಾಡುವುದನ್ನ ಮರೆತದಿಗೆ. ಸ್ತೋತ್ರ ಮಾಡ. ಕಷ್ಟದಲ್ಲಿ ಸ್ತೋತ್ರ, ಸಂತೋಷದಲ್ಲಿ ಸ್ತೋತ್ರ, ದುಃಖದಲ್ಲಿ ಸ್ತೋತ್ರ, ನಷ್ಟದಲ್ಲಿ ಸ್ತೋತ್ರ, ಲಾಭದಲ್ಲಿ ಸ್ತೋತ್ರ. ಸ್ತೋತ್ರ ಮಾಡ. ಸ್ತೋತ್ರ ಮಾಡುವುದಕ್ಕೆ ಬಾಯಿ ನೋಡ್ತಾ ಇದೆಯಾ? ತಿನ್ನಕ್ಕೆ ಬಾಯಿ ನೋಡ್ಬೇಕಂಗಂದ್ರೆ ಎಷ್ಟು ದುಃಖ ಇದ್ರು 3 ಹೊತ್ತು ಡಮ್ಮ ರೊಟ್ಟಿ ಬಡಿಯೋದು. ಹಲ್ಲೆಲೂಯಾ. ಬಿಸಿ ಬಿಸಿ ರೊಟ್ಟಿ ತಿನ್ನುವುದು, ಕಡಕ್ ರೊಟ್ಟಿ ತಿನ್ನುವುದು, ಮಟನ್ ತಗೊಂಡು ತಿನ್ನುವುದು. ದುಃಖ ಇರಲಿ, ಮಟನ್ ತಗೊಂಬ ಅಪ್ಪ, ಬಹಳ ದುಃಖ ಐತಿ. ಹಲ್ಲೆಲೂಯಾ. ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ತಿನ್ರಿ ಚೆನ್ನಾಗಿ. ಸ್ತೋತ್ರ ಮಾಡುವುದನ್ನ ಮರಿಬೇಡ. ಒಂದು ಸ್ತೋತ್ರ. ದೇವರು ಅಲ್ಲಿ ಅಮೇಲೆಕೆಯನ್ನ ಯುದ್ಧ ಮಾಡಿದಂತ ರೀತಿಯಲ್ಲಿ ಕೈಯಲ್ಲಿ ಕತ್ತಿಯನ್ನ ತಗೋ ಹೋಗು ಯುದ್ಧ ಮಾಡಂತ ಹೇಳಿಲ್ಲ. ಸುಮ್ಮನೆ ಸ್ತೋತ್ರ ಮಾಡ. ನೀನ್ ನಿಂದು ಮಾಡು, ನಂದನ್ನ ನಾನ್ ಮಾಡುತ್ತೇನೆ. ಹಲ್ಲೆಲೂಯಾ. ಸಭೆಯೇ, ನೀನು ನಿನ್ನದನ್ನ ಮಾಡು, ದೇವರು ಆತನು ಮಾಡುವುದನ್ನ ಮಾಡುತ್ತಾನೆ. ಹಲ್ಲೆಲೂಯಾ. ಸೊ ತಡೆಗಳು 2 ವಿಧವಾಗಿ ಬರುತ್ತದೆ. ತಡೆಗಳು ಒಂದು ದೇವರಿಂದಲೂ ತಡೆ ಬರುತ್ತದೆ, ಸೈತಾನಿಂದಲೂ ತಡೆ ಬರುತ್ತದೆ. ಹಲ್ಲೆಲೂಯಾ. ದೇವರು ತಡೆ ಮಾಡ್ತದೆ. ಹೌದು, ದೇವರು ತಡೆ ಮಾಡುತ್ತಾರೆ. ಯಾಕೆ ತಡೆ ಮಾಡುತ್ತಾರೆ? ದೇವರು ತಡೆ ಮಾಡುವುದಾದರೆ ನಿನ್ನ ಜೀವಿತದಲ್ಲಿ ಇನ್ನು ಬೆಸ್ಟ್ ಅನ್ನ ನಿನಗೆ ಕೊಡುವುದಕ್ಕಾಗಿ ದೇವರು ತಡೆ ಮಾಡುತ್ತಾರೆ. ಸೈತಾನನ್ನು ನಿನ್ನ ಬೆಸ್ಟ್ ಅನ್ನ ಕಸ್ಕೊಳ್ಳಕ್ಕೆ ತಡೆ ಮಾಡುತ್ತಾನೆ. ದೇವರು ನಿನಗೆ ಇರುವಂತ ಕಾರ್ಯದಲ್ಲಿ ತಡೆ ಮಾಡುವಾಗ ಅದಕ್ಕಿಂತ ಹೆಚ್ಚಿನ ಬೆಸ್ಟ್ ಅನ್ನ ಕೊಡುವುದಕ್ಕಾಗಿ ದೇವರು ತಡೆ ಮಾಡುತ್ತಾರೆ. ನೋಡೋಣ ಮೊದಲು ದೇವರು ತಡೆ, ಅದನ್ನ ವಿಷಯದಲ್ಲಿ ಸ್ವಲ್ಪ ವಾಕ್ಯಗಳನ್ನ ಗಮನಿಸೋಣ. ಅಪೊಸ್ತಲ ಕೃತ್ಯಗಳ 16ನೇ ಅಧ್ಯಾಯ 6ನೇ ವಾಕ್ಯವನ್ನ ಓದ್ರಿ, ಬೇಗ ಓದ್ರಿ. ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ. ಯಾರು ತಡೆ ಮಾಡಿದ್ರಂತೆ? ಸೇವೆಗೆ ಹೋಗಬಾರದಂತ ದೇವರು ತಡೆ ಮಾಡ್ತಾರ. ಹೌದು. ಈಗ ಈ ಸ್ಥಳಕ್ಕೆ ಹೋಗಬಾರದು, ಬೇರೆ ಸ್ಥಳಕ್ಕೆ ಹೋಗುವಂತ ಸಮಯ, ಈ ಸ್ಥಳಕ್ಕೆ ಹೋಗುವಂತ ಸಮಯ ಅಲ್ಲ, ಇಲ್ಲೇ ಕೂತ್ಕೊಂಡು ಒಂದು ಸಮಯ ಅಲ್ಲ, ಬೇರೆ ಕಡೆಗೆ ಹೋಗುವಂತ ಸಮಯ. ದೇವರು ಏನ್ ಮಾಡ್ತಾರೆ? ಸೇವೆಯಲ್ಲಿ ಕೂಡ ದೇವರ ಉದ್ದೇಶ ಇಲ್ಲದೆ ನಾವು ಹೋಗುವಾಗ ಕರ್ತನು ಅದನ್ನ ತಡೆ ಮಾಡುತ್ತಾನೆ. ದೇವರ ಅನೇಕ ಮದುವೆಗಳನ್ನ ತಡೆ ಮಾಡುತ್ತಾರೆ, ಅನೇಕ ಬಿಸ್ನೆಸ್ಗಳನ್ನ ದೇವರು ತಡೆ ಮಾಡುತ್ತಾರೆ, ಅನೇಕ ಕೆಲಸಗಳನ್ನ ದೇವರು ತಡೆ ಮಾಡುತ್ತಾರೆ, ಅನೇಕರು ತನ್ನ ಇಷ್ಟಕ್ಕೆ ಓದುವಂತ ಸ್ಟಡಿಯನ್ನ ದೇವರು ತಡೆ ಮಾಡುತ್ತಾರೆ.
ಒಬ್ಬ ವ್ಯಕ್ತಿ ಒಂದು ದೇವರ ಸೇವಕರ ಹತ್ರ ಬಂದ ಹತ್ತಿರಂತ, ಅಯ್ಯೋ ಎಷ್ಟು ಚೆನ್ನಾಗಿ ನನ್ನ ಮಗಳಿಗೆ ಎಂಗೇಜ್ಮೆಂಟ್ ಎಲ್ಲ ನಡೆದಿತ್ತು, ಈಗ ಮದುವೆ ನಿಂತು ಹೋಯ್ತು ಪಾಸ್ಟರ್ ಅಂದ್ರೆ ಹತ್ತಿರಂತೆ. ಹೋಗಮ್ಮ, ದೇವರ ಚಿತ್ತ ಏನಂದ ಕೇಳ್ಕೊಳ್ಳೋಣ, ಹೋಗಿ ಪ್ರೇಯರ್ ಮಾಡಿ ಮತ್ತೆ ತಿರ್ಗಾ ಬಂದು ಪಾಸ್ಟರ್ ಹತ್ರ ನಗ್ನಗ್ತಾ ಹೇಳಿದ್ರಂದ, ಪಾಸ್ಟರ್ ಒಳ್ಳೇದಾಯ್ತು, ಆಕೆ ಆ ಹುಡುಗನ ತಾಯಿ ಈ ನಮ್ಮ ಹುಡುಗಿಗೆ ಬರುವಂತ ಅತ್ತೆ ಭಯಂಕರ ಮೋಸವಾದ ವ್ಯಕ್ತಿ ಅಂತೆ. ಅನೇಕರು ಬಂದು ಹೇಳಿದ್ರು, ಒಳ್ಳೇದಾಯ್ತಮ್ಮ, ನಿನ್ ಮಗಳನ್ನ ಅಲ್ಲಿ ಕೊಡದೇ ಇದ್ದಿದ್ದು ಒಳ್ಳೇದಾಯ್ತು, ನಿಶ್ಚಿತಾರ್ಥ ತಡವಾದದು ಒಳ್ಳೇದಾಯ್ತು, ಒಂದು ವೇಳೆ ನಡೆದ್ರೆ ನಿನ್ ಮಗಳ ಜೀವನ ಹಾಳಾಗಿ ಹೋಗಿರ್ತದೆ ಅಂತ ಹೇಳಿದ್ರು. ಈಗ ನನ್ನ ಮಗಳಿಗೆ ತಾಯಿ ತರ ನೋಡುವಂತ ಅತ್ತೆ ಸಿಕ್ಕಿದ್ದಾಳೆ, ಒಳ್ಳೆ ಸ್ಥಳದಲ್ಲಿ ನನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದೇನೆ. ಕರ್ತನ ಅವತ್ತು ತಡೆ ಮಾಡದಿದ್ದರೆ ನಮ್ಮ ಕುಟುಂಬ ನಾಶವಾಗಿರ್ತದೆ. ದೇವರು ತಡೆ ಮಾಡ್ತಾನೆ, ಕೆಲವೊಂದು ಕಾರ್ಯಗಳನ್ನ ಕರ್ತನ ಏನ್ ಮಾಡ್ತಾನೆ, ತಡೆ ಮಾಡುತ್ತಾನೆ ಒಳ್ಳೇದಿಗೆ. ಹಲ್ಲೆಲೂಯಾ. ಗಮನಿಸೋಣ, ಇನ್ನು ಗಮನಿಸೋಣ. ಅದೇ 7ನೇ ವಾಕ್ಯವದಮ್ಮ. ಮೋಸೆಗೆ ಎದುರಾಗಿ ಬಂದಾಗ ಮಿಥುನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಸೈತಾನ್, ಕ್ರಿಸ್ತನ ಆತ್ಮನು, ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಾರೆ. ಯಾರು ಹೋಗ್ತಾರ? ಪೌಲ್. ಸಿಂಸನ್ ಅಲ್ಲ, ಅಭಿಷೇಕ್ ದೇವ ಅಲ್ಲ, ಪೌಲ್ ಅಪೊಸ್ತಲರು. ಗ್ರೇಟ್. ನೀನ್ ಯಾರನ್ನ ಅವ್ರ ಮುಂದೆ ಇಟ್ಕೊಂಡ್ರು ಅವ್ರು ಗ್ರೇಟ್. ಅವರಿಗೆ ಗೊತ್ತಿಲ್ಲ ದೇವರ ಚಿತ್ತ, ಅವರನ್ನ ದೇವರು ತಡೆ ಮಾಡ್ತಾನೆ. ಕಾರಣ ಗೊತ್ತಾ? ಅದಕ್ಕಿಂತ ಬೆಸ್ಟ್ ಅನ್ನ ಅವರಿಗೆ ಕೊಡುವುದಿಗೆ. ಹಲ್ಲೆಲೂಯಾ. ಅದಕ್ಕಿಂತ ಬೆಸ್ಟ್ ಅನ್ನ ಅವರಿಗೆ ಕೊಡುವುದಿಗೆ. ಮೋಗನ್ ಲಾಸರ ಸಣ್ಣನ ಬಳಿಯಲ್ಲಿ ಒಂದು ತಾಯಿ ತನ್ನ ಮಗಳನ್ನ ಕರ್ಕೊಂಡ್ ಬಂದು ಭಯಂಕರವಾಗಿ ಹತ್ತಿರಂತೆ, ಬರೀ ಕಣ್ಣೀರು. ಯಾಕಮ್ಮ ಯಾಕೆ ಅಳ್ತಾ ಇದ್ದೀರಾ? ಅಯ್ಯ, ನನ್ನ ಮಗಳು ಚೆನ್ನಾಗಿ ಮಾರ್ಕ್ ತಗೊಂಡಕ್ಕೆ ನೀಟ್ ಎಕ್ಸಾಮ್ ಬರೆದ, ಸರಿಯಾಗಿ ರ್ಯಾಂಕ್ ಬಂದಿಲ್ಲ, ಈಗ ಸೀಟ್ ಸಿಗ್ಲಿಲ್ಲ, ಡಾಕ್ಟರ್ ಸೀಟ್ ಸಿಗ್ಲಿಲ್ಲ ಅಂತ ನಮಗೆ ಭಯಂಕರ ನೋವು, ಸೈತಾನ್ ತಡೆ ಮಾಡ್ಬಿಟ್ಟನು ಅಂತ ಹೇಳ್ತಾ ಇದ್ರಂತೆ. ಹಲ್ಲೆಲೂಯಾ. ಎಲ್ಲ ಸೈತಾನ್ ತಡೆ ಮಾಡಲ್ಲ, ಸುಮ್ನೆ ಸೈತಾನಿಗೆ ಗ್ರೇಡ್ ಕೊಡಬಾರದು. ಹಲ್ಲೆಲೂಯಾ. ಏನಿದ್ರು ಸೈತಾನ್. ಅವ್ರು ಕೇಳಿದ್ರಂದ, ಯಮ್ಮ ಡಾಕ್ಟರ್ಗೆ ಯಾಕಮ್ಮ ಓದ್ತಿ? ಸೇವೆ ಮಾಡುವುದಿಗೆ. ನಾನು ಸೇವೆ ಮಾಡುವುದಕ್ಕಾಗಿ ಡಾಕ್ಟರ್ಗೆ ಓದ್ತೀನಿ. ಸೊ ಸೇವೆ ಮಾಡುವುದಕ್ಕೆ ನೀನು ಡಾಕ್ಟರ್ಗೆ ಓದಿನೇ ಸೇವೆ ಮಾಡಕ್ಕಾಗುತ್ತಾ? ಹೋಗಿ ಬೈಬಲ್ ಕಾಲೇಜ್ ಓದು, ಸೇವೆ ಮಾಡಕ್ಕಾಗುತ್ತಲ್ಲ. ಯಮ್ಮ ಇಂಜಿನಿಯರ್ ಆಗಿದ್ದು ಸೇವೆ ಮಾಡಕ್ಕಾಗತ್ತೆ, ಟೀಚರ್ ಆಗಿದ್ದು ಸೇವೆ ಮಾಡಕ್ಕಾಗತ್ತೆ, ನರ್ಸ್ ಆಗಿದ್ದು ಸೇವೆ ಮಾಡಕ್ಕೆ ಆಗ್ತದೆ. ಎಲ್ಲರೂ ಏನು ಹೇಳ್ಬಿಡ್ತಾವ್ರೆ, ಸೇವೆ ಮಾಡುವುದಿಗೆ ಡಾಕ್ಟರ್ ಆಗ್ಬೇಕಂತ ಸುಮ್ಮನೆ ಹೇಳ್ತಾರೆ. ಆದ್ರೆ ಕೆಲಸ ಸಿಕ್ಕಿದ ಮೇಲೆ ಬರೀ ದುಡ್ಡು. ಯಾಕಂದ್ರೆ ಅವ್ರು ಹೇಳಿದ್ರು, ಮೋಗನ್ ಶಿಲಾಸ್ರ ಹತ್ರ, ನಾನು ಸ್ವಂತ ಹಾಸ್ಪಿಟಲ್ ಇಟ್ಟಿದ್ದೀನಿ, ಯಾರಾದ್ರೂ ಫ್ರೀ ಆಗಿ ಅಲ್ಲಿ ಬಂದು ಸೇವೆ ಮಾಡಕ್ ಬರ್ತಾರ? ಎಲ್ಲ ರೊಕ್ಕ ಮಾತಾಡ್ತಾರ. ರೊಕ್ಕ ಹೇಳುವುದು ಹೆಂಗೆ? ಒಳ್ಳೆ ಕಾಲೇಜ್ ಸೀಟ್ ಸಿಕ್ಕಿದ್ರೆ, ಒಳ್ಳೆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ, MBBS ಸಿಕ್ಕಿದ್ರೆ ನನ್ನ ಮಗನು ಸೇವೆ ಮಾಡ್ತಾಳೆ, ನನ್ನ ಮಗಳು ಸೇವೆ ಮಾಡ್ತಾಳೆ. ಮುಗಿಸಿದ ಮೇಲೆ ರೊಕ್ಕ. ಆದ್ರೆ ಯಾರೋ ಒಬ್ಬರು ಪಾಪ ಸೇವೆ ಮಾಡ್ತಾರೆ ಬಿಡ್ರಿ ಅಂತ ಹೇಳಿದ್ರು ಅವರು. ಆದ್ರೆ ಅವರು ಅವರ ಸ್ಟೋರಿಯನ್ನ, ಅವರ ಜೀವನದಲ್ಲಿ ನಡೆದಂತ ಘಟನೆಯನ್ನ ಹೇಳಿ ಆ ಮಗಳನ್ನ ಸಂತೈಸಿದ್ರು. ಏನಂದ್ರೆ, ಅಮ್ಮ, ನಾನು ಸಣ್ಣ ವಯಸ್ಸಲ್ಲಿ ನಾನು ಓದುತ್ತಾ ಇದ್ದಾಗ, ನಾನು ಚೆನ್ನಾಗಿ ಓದ್ತಾ ಇದ್ದೆ, ಅವಾಗ ನನ್ನ ತಂದೆ ತಾಯಿ ಹೇಳಿದ್ರು, ಯಪ್ಪ ಎಷ್ಟು ಖರ್ಚು ಬೇಕಾದ್ರೂ ಮಾಡ್ತೀವಿ, ನೀ ಡಾಕ್ಟರ್ ಆಗ್ಬೇಕಂತ. ಯಾರು? ಮೋಗನ್ ಶಿಲಾಸರಸನನ್ನ ಅವ್ರ ತಂದೆ ತಾಯಿ ಹೇಳಿದ್ರಂತೆ. ಇವ್ರಿಗೂ ಭಯಂಕರ ಖುಷಿ, ನಮ್ಮ ತಂದೆ ತಾಯಿ ಇಷ್ಟು ಪೋಷಾಂಗ ಕೊಡ್ತಾ ಇದಾರೆ, ನಾನು ಓದಿ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಕನಸೆಲ್ಲ ಕಂಡ್ರಂತೆ, ದರ್ಶನ ಎಲ್ಲ ನೋಡಿದ್ರಂತೆ. ಕನಸೆಲ್ಲ ಬರ್ತದೆ. ಯಾರಾದ್ರೂ ಹುಡುಗಿನ ಇವ್ರಿಗೆ ಮದುವೆ ಮಾಡ್ಬೇಕಂತ ಆಸೆ ಇದ್ರೆ ಆ ಹುಡುಗಿನೇ ಕನಸಲ್ಲಿ ಬರ್ತಾವ. ಪಾಸ್ಟರ್ ಕನಸಲ್ಲಿ ಯಾಕೆ ಬಂದಾಳೆ?
ದೇವರು ತೋರಿಸಿದ್ರ? ಮತ್ತೆ ಆ ಹುಡುಗಿಗೆ ಮದುವೆ ಆಗಿ ಹೋಗಿದ ಮೇಲೆ ಇನ್ನೊಬ್ಬಕ್ಕೆ ಕನಸಲ್ಲಿ ಬಂದವಳೆ. ಎಷ್ಟು ಜನ ಬರ್ತಾಳೆ? ಸೊ ಕನಸು ಸೈತಾನ್ ಕೊಡ್ತಾನ. ಇವ್ರು ಹೇಳಿದ್ರು, ಇವ್ರಿಗೆ ಕನಸೆಲ್ಲ ಕಂಡು ಆಯ್ತು, ನಾನು ಹೆಂಗಾದ್ರು ಡಾಕ್ಟರ್ ಆಗ್ಬೇಕಂತ ಹೇಳಿ ಚೆನ್ನಾಗಿ ಓದ್ತಾ ಇದ್ದಾಗ, ಯಾವಾಗ ಡಿಸಿಷನ್ ತಗೊಂಡು ಅವ್ರು ಚೆನ್ನಾಗಿ ಓದ್ತಾ ಇದ್ದಾರೋ ಆ ವರ್ಷ ಅವ್ರು ಫೇಲ್ ಆದ್ರಂತೆ. ಅಲ್ಲಿ ತನಕ ಫೇಲೇ ಆಗದೆ ಇದ್ದಂತ ವ್ಯಕ್ತಿ ಆ ವರ್ಷ ಫೇಲ್ ಆಗ್ಬಿಟ್ರಂತೆ. ನಾನು ಫೇಲ್ ಆಗೋದಕ್ಕೆ ಎಲ್ಲಾರು ಕೈ ತಟ್ರಿ ಅಂದ್ರು. ಎಲ್ಲರೂ ಕೈ ತಟ್ಟಿದ್ರು. ಯಾಕೆ? ನಾನು ಹೇಳ್ತೀನಿ, ನಾನು ಒಂದು ವೇಳೆ ಪಾಸ್ ಆಗಿದ್ರೆ ಇಷ್ಟು ಸಾವಿರ ಜನಾಂಗಗಳಿಗೆ ನಾನು ಆಶೀರ್ವಾದವಾಗಿ ಇದ್ದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದೇಶಗಳಿಗೆ ನಾನು ಆಶೀರ್ವಾದವಾಗಿ ಇದ್ದಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಹಾಸ್ಪಿಟಲ್ 4 ಪೇಷಂಟ್ ಮಾತ್ರ ಅಟೆಂಡ್ ಮಾಡ್ಕೊಂಡು ಎಲ್ಲೋ ಮೂಲೆಯಲ್ಲಿ ಇದ್ದಿರ್ತೆ. ನಾನು ಫೇಲ್ ಆಗಿದ್ದಕ್ಕೆ ನಿಮ್ಮ ಮುಂದೆ ಇಂದ ಸ್ಥಾನದಲ್ಲಿ ನಾನು ನಿಂತಿದ್ದೇನೆ. ಹಲ್ಲೆಲೂಯ. ಆದರೂ ಇವರಿಗೆ ಫೇಲ್ ಆಗಿದ ಕೊಳ್ಳ ಬಹಳ ಮಾನಸಿಕ ಆಗಿ ದೇವರ ಬಳಿಯಲ್ಲಿ, ಯಾಕೆ ದೇವರೇ, ನಾನು ಫೇಲೇ ಆಗದವನು, ಈ ಡಿಸಿಷನ್ ತಗೊಂಡಿದ ಮೇಲೆ ನಾನು ಯಾಕೆ ಫೇಲ್ ಆಗಿದೆ ಅಂತ ಕೇಳಿದಾಗ ದೇವರು ಹೇಳಿದರೆ, ಅಪ್ಪ, ನಿನ್ನನ್ನ ನಾನು ಬೆನ್ನತ್ತುವುದಿಲ್ಲ, ನನ್ನನ್ನ ನೀ ಬೆನ್ನತ್ತಬೇಕು. ನಿನ್ನಿಂದ ನಾನು ಬರುವುದಿಲ್ಲ, ನನ್ನಿಂದ ನೀನೇನ್ ಮಾಡಬೇಕು. ಹಲ್ಲೆಲೂಯ. ಅವಾಗ ದೇವರಿಗೆ ನನ್ನನ್ನು ಒಪ್ಪಿಸಿಕೊಟ್ಟೇನೆ. ಮಗಳೇ, ದೇವರ ಚಿತ್ತ ಇದಕ್ಕಿಂತ ಬೆಸ್ಟ್ ಇರ್ತದೆ. ನೀ ಡಾಕ್ಟರ್ ಆಗುವುದು ದೇವರ ಚಿತ್ತ ಇಲ್ಲದಿದ್ರೆ ಇದಕ್ಕಿಂತ ಬೆಸ್ಟ್ ಕಾರ್ಯ, ಉನ್ನತವಾದ ಕಾರ್ಯ, ಆಶೀರ್ವಾದವಾದ ಕಾರ್ಯ ದೇವರು ನಿನಗೋಸ್ಕರ ಇಟ್ಟಿರುತ್ತಾರೆ. ಅವ್ರು ಹೇಳಿದ್ರು, ತಂದೆಯಂದರೆ, ತಾಯಂದಿರ, ಮಕ್ಕಳ ದೇವರ ತಡೆ ನಮ್ಮ ಜೀವಿತದಲ್ಲಿ ಬರಲಿ ಅಂತ ಪ್ರಾರ್ಥಿಸ್ರಿ. ನಮ್ಮ ಚಿತ್ತ ಬೇಡಪ್ಪ, ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ಆಗಲಿ ಅಂತ ಪ್ರಾರ್ಥಿಸಿ. ಅದು ಒಳ್ಳೆಯದು, ಅದು ನಿನ್ನನ್ನ ಉದ್ಧರಿಸುವಂಥದ್ದು ಎಂಬುದಾಗಿ ಹೇಳಿದರು. ನಾನು ಕೊನೆಯದಾಗಿ ಮಾತಾಡಿ ಮುಗಿಸಲಿಕ್ಕೆ ಬಯಸುತ್ತೇನೆ. ಸೈತಾನಿಂದ ಬರುವಂತ ತಡೆ, ಅನೇಕ ಕಾರ್ಯಗಳನ್ನ ಹೇಳದೆ ಕೆಲವೊಂದು ವಾಕ್ಯಗಳನ್ನು ಮಾತ್ರ ಹೇಳಿ ನಾನು ಮುಗಿಸಿಬಿಡಲಿಕ್ಕೆ ಬಯಸುತ್ತೇನೆ. 1 ಥೆಸಲೋನಿಕೆ ಪತ್ರಿಕೆ 2ನೇ ಅಧ್ಯಾಯ 18ನೇ ವಾಕ್ಯವನ್ನ ಗಮನಿಸೋಣ. ಯಾಕೆಂದ್ರೆ ನಿಮ್ಮ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿತ್ತು. ನಿಮ್ಮ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿತ್ತು. ಹೇಗೂ ಪೌಲನೆಂಬ ನಾನು, ಹೇಗೂ ಪೌಲ ಎಂಬುದಾದ ನಾನು ಒಂದೆರಡು ಬರುವುದಕ್ಕಿದ್ದೇನು. 1-2 ಸಾರಿ ನಿಮ್ಮ ಬಳಿಗೆ ಬರುವುದಕ್ಕೆ ಇದ್ದೆ. ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು. ಆದರೆ ಸೈತಾನು ಅಭ್ಯಂತರ ಮಾಡಿದನು. ಇಲ್ಲಿ ಗಮನಿಸ್ರಿ, ಥೆಸಲೋನಿಕೆಯ ಪಟ್ಟಣಕ್ಕೆ ಅವನು ಬರೀತಾ ಇದ್ದಾನೆ, ನಿಮ್ಮ ಬಳಿಗೆ ನಾನು ಬರುವುದಕ್ಕೆ 1-2 ಸಾರಿ ನಾನು ಪ್ರಯತ್ನ ಮಾಡಿದಾಗ ಸೈತಾನ್ ನನಗೆ ಅಡ್ಡಿಪಡಿಸಿದ, ಅಭ್ಯಂತರ ಮಾಡಿದ, ನನಗೆ ತಡೆ ಮಾಡಿದ. ಆದ್ರೆ ಸೈತಾನ ತಡೆಗೆ ಶಕ್ತಿ ಇಲ್ಲ. ಸೈತಾನ ತಡೆ ಅನೇಕ ದಿವಸಗಳು ನಿಂತ್ಕೊಳ್ಳುವುದಿಲ್ಲ. ಕರ್ತನೆ ಏನ್ ಮಾಡ್ತಾ ಇದ್ದಾನೆ, ಸೈತಾನ ತಡೆ ತನ್ನ ಮಕ್ಕಳಿಗೆ ಬರುವಾಗ ತಡೆಗಳನ್ನ ಒಡೆಯುವಂತ ನಿನ್ನ ನನ್ನ ಅರಸನು ನಿನ್ನ ನನ್ನ ಮುಂದೆ ಹೊರಡಿ ತಡೆಗಳನ್ನ ಹೊಡೆದು ನಮ್ಮ ವಾಗ್ದಾನಗಳನ್ನ ನಾವು ಸ್ವಾಧೀನ ಮಾಡಿಕೊಳ್ಳುವಂತೆ ಮಾಡುತ್ತಾನೆ. ಒಂದೇ ಒಂದು ಕಾರ್ಯ ಅದಕ್ಕೆ ಸರಿ ಸಾಕ್ಷಿಯಾಗಿ ಒಂದು ಕಾರ್ಯಗಳನ್ನ ಹೇಳಿ ಮುಗಿಸಲಿಕ್ಕೆ ಬಯಸುತ್ತೇನೆ. ರೋಮರ್ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಅವನು ಹೇಳುವುದನ್ನ ಗಮನಿಸ್ರಿ. ರೋಮರ್ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಪೌಲ ಅಪೊಸ್ತಲನು ರೋಮರ್ ಸಭೆಗೆ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ನನ್ನ ಕೆಲಸವು ಇತರ ಜನಗಳಲ್ಲಿ ಸಫಲವಾದಂತೆ ನಿಮ್ಮಲ್ಲಿಯೂ ಸಫಲವಾದಿತ್ತೆಂದು ನಿಮ್ಮ ಬಳಿಗೆ ಬರುವುದಕ್ಕೆ, ಇತರ ಜನರ ಮಧ್ಯದಲ್ಲಿ ನನ್ನ ಕೆಲಸ ಸಫಲವಾದಂತೆ ನಿಮ್ಮ ಬಳಿಯಲ್ಲಿ ಕೂಡ ಸಫಲವಾಗುವುದಕ್ಕಾಗಿ ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕಾವರ್ತಿ ಮನಸ್ಸು ಮಾಡಿಕೊಂಡಿದ್ದಾಗ್ಯೂ, ಅನೇಕಾವರ್ತಿ ನಾನು ಮನಸ್ಸು ಮಾಡಿಕೊಂಡಿದ್ರು ಇಂದಿನವರೆಗೂ ಅಡ್ಡಿಯಾಯಿತೆಂದು ನಿಮಗೆ ತಿಳಿದಿರಬೇಕು. ಇಂದಿನವರೆಗೂ ಸೈತಾನ್ ತಡೆ ಮಾಡಿದ. ಎಂದಿನವರೆಗೆ ಕೊನೆ ತನಕ ಇಲ್ಲ. ಅದೇ ಅಧ್ಯಾಯಕ್ಕೆ ನೀನು ಮುಂದೆ ಹೋಗ್ತಾ ಹೋಗ್ತಾ ಇದ್ರೆ ದೇವರು ಅದೇ ರೋಮ್ ಪಟ್ಟಣಕ್ಕೆ
ಎಲ್ಲಿ ಅವರು ಹೋಗುವುದಕ್ಕೆ ಆಗ್ಲಿಲ್ಲ. ಎಷ್ಟೋ ಸತಿ ನಾನು ಬರ್ಬೇಕಂತ ಪ್ಲಾನ್ ಮಾಡಿದ್ರು ನಡೆದಿಲ್ಲ ಅಂತ ಹೇಳಿದರು. ಅದೇ ಪಟ್ಟಣಕ್ಕೆ ಕರ್ತನು ಅವರನ್ನ ಕರೆದುಕೊಂಡು ಹೋಗಿದನು. ಅಲ್ಲೇ ಇದ್ದು ಅವರು ತನ್ನ ಸೇವೆಯನ್ನ, ದೇವರ ಸೇವೆಯನ್ನ ಮಾಡುವಂತೆ ಕೃಪೆ ಕೊಟ್ಟನು. ಅದು ಮಾತ್ರ ಅಲ್ಲ, ಅಲ್ಲೇ ಅವರ ರಕ್ತ ಸಾಕ್ಷಿಯಾಗಿ ಸಾಯುವ ತನಕ ಆ ಪಟ್ಟಣದಲ್ಲಿ ಇದ್ದು ದೇವರ ಸೇವೆಯನ್ನ ಮಾಡುವುದಕ್ಕೆ ಕರ್ತನು ಜಯವನ್ನ ಕೊಟ್ಟನು. ನಿಮಗೆ ಅರ್ಥ ಆಗ್ತಾ ಇಲ್ವಾ? ಆರಂಭದಲ್ಲಿ ಹೇಳ್ತಾ ಅದನ್ನ ತಡೆ ಅಂತ, ಆಮೇಲೆ ಒಳಗೆ ಹೋಗಿದಾಗ ಸೈತಾನ ತಡೆಗೆ ಶಕ್ತಿ ಇಲ್ಲ. ತಡೆಗಳನ್ನ ಹೊಡೆಯುವಂತ ದೇವರು ನನ್ನ ಮುಂದೆ ಹೊರಡಿದನು. ಅವಮಾನಕ್ಕೆ ಶಕ್ತಿ ಇಲ್ಲ, ಹೆದರಬೇಡ. ಭಯಕ್ಕೆ ಶಕ್ತಿ ಇಲ್ಲ, ನಿನ್ನನ್ನ ಎದುರಿಸುವಂತ ಎಂತ ಶಕ್ತಿಗೂ ಶಕ್ತಿ ಇಲ್ಲ. ಕರ್ತನು ಹೇಳ್ತಾ ಇದ್ದಾನೆ, ಹೆದರಬೇಡ, ನಿನಗೆ ಅವಮಾನ ಆಗುವುದಿಲ್ಲ. ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗುವುದಿಲ್ಲ. ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನ ನೀನು ಹೊಂದುವಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಶಾಶ್ವತ ಸಂತೋಷವನ್ನ ನಿನಗೆ ಕೊಡುವೇನು. ನಿನ್ನ ವಾಗ್ದಾನವನ್ನ, ವರ್ಷದ ಆರಂಭದಲ್ಲಿ ಹೇಳಿದಂತ ವಾಗ್ದಾನವನ್ನ ವರ್ಷದ ಮಧ್ಯದಲ್ಲಿ ದೇವರು ನೆನಪಿಸುತ್ತಾನೆ. ನಾನು ನಿನಗೆ ಕೊಟ್ಟಂತ ವಾಗ್ದಾನವನ್ನ ನೆರವೇರಿಸುವುದಿಗೆ ವರ್ಷದ ಮಧ್ಯದಲ್ಲಿ ನನ್ನ ಕ್ರಿಯೆಗಳನ್ನ ನಾನು ಉಜ್ಜೀವಿಸ ಮಾಡುವಂತ ದೇವರು ಹೇಳುತ್ತೇನೆ. ವಾಗ್ದಾನ ನಿನ್ನಲ್ಲಿ ನೆರವೇರುವುದಕ್ಕಾಗಿ ನಿನ್ನ ಮುಂದೆ ನಾನು ಹೊರಡಿ ಎಲ್ಲ ದಿನಗಳನ್ನ ಸಮ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ.